ಅದನ್ನು ಸ್ವಲ್ಪ ಹೇಳಲು ಬಯಸ್ತೇನೆ. ಸೊ ಗುರುಗಳಿಗೆ ಪ್ರಾರ್ಥನೆಗಳನ್ನ ಸಲ್ಲಿಸುತ್ತಾ ನಾವು ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ದಯವಿಟ್ಟೆಲ್ಲರೂ ನನ್ನಿಂದ ಹೇಳಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಖಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೇ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೇ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ಹರೇ ಕೃಷ್ಣ. ತಪ್ತಕಾಂಚನ ಗೌರಾಂಗಿ ಶ್ರೀಮತಿ ರಾಧಾರಾಣಿಯ ಒಂದು ಕಾಂತಿ ಹೇಗಿದೆ? ಗೌರಾಂಗಿ. ಗೌರಾಂಗಿ ಅಂದರೆ ಶಿ ಈಸ್ ಗೋಲ್ಡನ್ ಕಂಪ್ಲೆಕ್ಷನ್, ಕರಗಿದ ಚಿನ್ನದ ಥರ ಅವಳ ಒಂದು ಮೈಕಾಂತಿ ಇದೆ. ತಪ್ತಕಾಂಚನ ಗೌರಾಂಗಿ ರಾಧೇ ವೃಂದಾವನೇಶ್ವರಿ. ಶ್ರೀಮತಿ ರಾಧಾರಾಣಿ ವೃಂದಾವನದ ಈಶ್ವರಿಯಾಗಿದ್ದಾಳೆ. ಶಿ ಇಸ್ ದ ಕ್ವೀನ್ ಆಫ್ ವೃಂದಾವನ್. ವೃಷಭಾನುಸುತೆ ದೇವಿ, ಅವಳು ಈ ಭೂಮಿಗೆ ಬಂದಾಗ ವೃಷಭಾನು ಮತ್ತು ಕೀರ್ತಿದಾ ದೇವಿಯ ಮಗಳಾಗಿ ಬರ್ತಾಳೆ. ಹೇಗೆ ಕೃಷ್ಣ ಈ ಭೂಮಿಗೆ ಇಳಿದಾಗ ನಂದ, ಯಶೋಧ, ದೇವಕಿ, ವಸುದೇವರ ಮಗನಾಗಿ ಬರ್ತಾನೆ, ಅದೇ ರೀತಿ ಶ್ರೀಮತಿ ರಾಧಾರಾಣಿ ಕೂಡ ವೃಷಭಾನುಸುತೆ ದೇವಿ. ಪ್ರಣಮಾಮಿ ಹರಿಪ್ರಿಯೇ. ಅವಳು ಹರಿಪ್ರಿಯೆ, ಹರಿಗೆ ತುಂಬ ಪ್ರಿಯವಾದವಳು, ವೆರಿ ಡಿಯರ್ ಟು ಕೃಷ್ಣ. ಅವಳಿಗೆ ನಮಸ್ಕಾರಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸೊ ಶ್ರೀಮತಿ ರಾಧಾರಾಣಿ ತತ್ವನ ಅರ್ಥ ಮಾಡ್ಕೊಳ್ಳಿಕ್ಕೆ ಮುಂಚೆ ನಾವು ಕೃಷ್ಣ ತತ್ವನ ಅರ್ಥ ಮಾಡ್ಕೋಬೇಕು. ಆಗ ರಾಧಾರಾಣಿ ತತ್ವನ ಅರ್ಥ ಆಗ್ತದೆ. ಕೃಷ್ಣ ಯಾರು? ಸುಪ್ರೀಂ ಲಾರ್ಡ್, ಭಗವಂತ, ಪರಮಪುರುಷ, ಪುರುಷೋತ್ತಮ. ಭಗವದ್ಗೀತೆ ಅರ್ಥ ಮಾಡ್ಕೊಳ್ಬೇಕು ಫಸ್ಟು. ಭಗವದ್ಗೀತೆ ಅರ್ಥ ಮಾಡಿಕೊಂಡಾಗ ನಾವು ರಾಧಾರಾಣಿ ತತ್ವನ ಅರ್ಥ ಮಾಡ್ಕೋಬೋದು. ಹೇಗೆ ಶಕ್ತಿಮಾನ್ ಇದ್ದಾನೆ, ಶಕ್ತಿಮಾನ್ಗೆ ಶಕ್ತಿ ಇರ್ತದೆ. ಸೊ ಸೂರ್ಯನ ಶಕ್ತಿ ಏನು? ಬೆಳಕು ಮತ್ತು ಬಿಸಿಲು, ಹೌದಾನೆ? ಲೈಟ್ ಇದೆ, ಲೈಟಿನ ಶಕ್ತಿ ಏನು? ಬೆಳಕು. ಬೆಂಕಿ ಹಚ್ಚಿದರೆ ಬೆಂಕಿಯ ಶಕ್ತಿ ಏನು? ಉಷ್ಣತೆ
ಮತ್ತು ಪ್ರಕಾಶ. ಇಟ್ಸ್ ಲೈಕ್ ದಟ್. ಸೊ ಎಲ್ಲಿ ಶಕ್ತಿವಂತ ಇರ್ತಾನೆ ಅಲ್ಲಿ ಶಕ್ತಿ ಇದ್ದೇ ಇರ್ತದೆ. ಆದರೆ ಶಕ್ತಿ ಇದ್ದಲ್ಲಿ ಶಕ್ತಿವಂತ ಇರಲೇಬೇಕು. ಬೋತ್ ಆರ್ ನಾನ್ ಡಿಫರೆಂಟ್. ಹೇಗೆ ಕೃಷ್ಣ ಪೂರ್ಣ ಶಕ್ತಿಮಾನ್ ಆ್ಯಂಡ್ ರಾಧಾರಾಣಿ ಕೃಷ್ಣನ ಶಕ್ತಿ ತತ್ವ. ಸೊ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಿಷ್ಣು ತತ್ವ, ಭಗವಾನ್ ತತ್ವ, ನಂತರ ಶಕ್ತಿ ತತ್ವ. ಶಕ್ತಿಮತೆಯೋರ್ ಅಭೇದ. ಶಕ್ತಿ ಮತ್ತು ಶಕ್ತಿಮಾನ್ ಮಧ್ಯೆ ಭೇದವಿಲ್ಲ, ಯಾಕೆಂದರೆ ಎರಡೂ ಒಟ್ಟಿಗೆ ಇರ್ತವೆ. ಶಕ್ತಿಯನ್ನು ಶಕ್ತಿಮಾನ್ನಿಂದ ಬೇರೆಪಡಿಸಲು ಸಾಧ್ಯವೇ ಇಲ್ಲ. ಬೋತ್ ಆರ್ ನಾನ್ ಡಿಫರೆಂಟ್. ಸೊ ಕೃಷ್ಣ ಪರಮಪುರುಷ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಃ. ನಾನು ಎಲ್ಲ ಜಗತ್ತಿನ ಸೃಷ್ಟಿಕರ್ತ ಅಂತ ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಮತ್ತಃ ಪರತರಂ ನಾನ್ಯತ್ ಕಿಂಚಿತ್ ಅಸ್ತಿ ಧನಂಜಯ. ನನಗಿಂತಲೂ ಮೇಲೆ ಯಾರೂ ಇಲ್ಲ, ನನಗೆ ಸಮಾನರು ಯಾರೂ ಇಲ್ಲ. ಅದಕ್ಕೆ ಕೃಷ್ಣನಿಗೆ ಇನ್ನೊಂದು ಹೆಸರು ಅಸಮ ಊರ್ಧ್ವ. ಅವ್ರು ಸಮನಾಗಿ ಯಾರೂ ಇಲ್ಲ, ಕೃಷ್ಣನೇ ಮೇಲೆ ಮೀರಿ ಯಾರೂ ಇಲ್ಲ. ಸೊ ಅಂಥ ಪರಮಪುರುಷ ಕೃಷ್ಣ. ಸೊ ಕೃಷ್ಣನೇ ಆದಿಪುರುಷ. ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಈಸ್ ಒರಿಜಿನಲ್ ಗಾಡ್. ಸೊ ಕೃಷ್ಣ ದೇವರು ಅಂತಂದರೆ ಕೃಷ್ಣ ಒಬ್ಬಂಟಿಯಾಗಿರೋದಿಲ್ಲ ಯಾವಾಗಲೂ. ಕೃಷ್ಣ ತನ್ನ ಶಕ್ತಿಗಳ ಜೊತೆ ಯಾವಾಗಲೂ ಇರ್ತಾನೆ. ತನ್ನ ಶಕ್ತಿಗಳ ಜೊತೆ ಕ್ರೀಡೆಯನ್ನು ಲೀಲೆಯನ್ನು ಮಾಡ್ತಾ ಇರ್ತಾನೆ. ಅಜೋಪಿಸನ್ನ ವ್ಯಯಾತ್ಮ ಭೂತಾನಾಮೀಶ್ವರೋಪಿಸನ್ ಪ್ರಕೃತಿ ಸ್ವಾಮ್ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯ. ಕೃಷ್ಣ ಈ ಭೂಮಿಗೆ ಬಂದರೂ ಕೂಡ ಆ ಶಕ್ತಿಗಳನ್ನೆಲ್ಲ ಮಾಯಾಶಕ್ತಿಯನ್ನು ತಗೊಂಡು ಬರ್ತಾನೆ. ಈಸ್ ನೆವರ್ ಅಲೋನ್. ಪರಾಸ್ಯ ಶಕ್ತಿರ್ ವಿವಿಧ ಇವ ಶ್ರೂಯತೆ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾ ಚ. ವೇದಗಳಲ್ಲಿ ಹೇಳ್ತಾರೆ ಪರಾಸ್ಯ ಶಕ್ತಿರ್, ಭಗವಂತನ ಶಕ್ತಿ ವಿವಿಧ ಇವ, ಅನೇಕ ಶಕ್ತಿಗಳು, ಸಹಸ್ರ ಶಕ್ತಿಗಳಿವೆ. ಆದರೆ ಸಾಮಾನ್ಯವಾಗಿ ಸ್ವಾಭಾವಿಕ ಜ್ಞಾನ ಬಲಕ್ರಿಯಾ ಚ. ಜ್ಞಾನಶಕ್ತಿ, ಬಲಶಕ್ತಿ, ಕ್ರಿಯಾಶಕ್ತಿ ಇತ್ಯಾದಿ ಹಲವಾರು ಶಕ್ತಿಗಳು ಭಗವಂತನಲ್ಲಿವೆ. ಸೊ ಕೃಷ್ಣ ಅಂತ ಹೇಳಿದರೆ ಇಟ್ ಇನ್ಕ್ಲೂಡ್ಸ್ ಕೃಷ್ಣಸ್ ಎನರ್ಜೀಸ್, ಕೃಷ್ಣಸ್ ಧಾಮ, ಕೃಷ್ಣನ ಭಕ್ತರು, ರೈಟ್, ಕೃಷ್ಣನ ಲೀಲೆಗಳು. ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ಕೃಷ್ಣ. ಸೊ ವೆನ್ ಯು ಸೇ ಕೃಷ್ಣ ಇಟ್ ಮೀನ್ಸ್ ಕೃಷ್ಣ ಆ್ಯಂಡ್ ಕೃಷ್ಣಸ್ ಎನರ್ಜೀಸ್. ಸೂರ್ಯ ಅಂತ ಹೇಳಿದ ತಕ್ಷಣ ಸೂರ್ಯನ ಜೊತೆ ಸೂರ್ಯ ಗ್ರಹ, ಪ್ರಕಾಶ ಮತ್ತು ಬಿಸಿಲು ಎಲ್ಲ ಇರ್ತದೆ ತಾನೆ. ಬರೀ ಸೂರ್ಯನಿಂದ ಬಿಸಿಲು ತೆಗೆದುಬಿಟ್ರೆ ಸೂರ್ಯ ಆಗ್ತಾನೆ ಅವನು? ಇಲ್ಲ. ಇಫ್ ಸನ್ ಇಸ್ ಕೋಲ್ಡ್ ಹೌ ಕ್ಯಾನ್ ಯು ಕಾಲ್ ಇಟ್ ಎ ಸನ್? ಸನ್ ಹ್ಯಾಸ್ ಟು ಬಿ ಹಾಟ್. ಸೂರ್ಯ ಈ ಶುಡ್ ಬಿ ಹಾಟ್. ಸೊ ಅದೇ ರೀತಿ ಕೃಷ್ಣ ಮೀನ್ಸ್ ಕೃಷ್ಣ ಶುಡ್ ಬಿ ದೇರ್ ವಿತ್ ಆಲ್ ಇಸ್ ಎನರ್ಜೀಸ್. ದಟ್ಸ್ ವಾಟ್ ಇಸ್ ದ ಕಂಪ್ಲೀಟ್ ಡೆಫಿನೇಷನ್ ಆಫ್ ಕೃಷ್ಣ. ಕೃಷ್ಣ ಪೂರ್ಣ ಡೆಫಿನೇಷನ್ ಏನಂದರು? ಕೃಷ್ಣ ಪ್ಲಸ್ ಕೃಷ್ಣಸ್ ಎನರ್ಜೀಸ್. ಸೊ ಕೃಷ್ಣ ತನ್ನ ಲೀಲೆಗೋಸ್ಕರ ತಾನು ವಿಸ್ತಾರಗೊಳ್ತಾನೆ, ತನ್ನ ಶಕ್ತಿಗಳು ಕೂಡ ವಿಸ್ತರಿಸ್ತಾನೆ ಲೀಲೆಗಳನ್ನು ಮಾಡೋದಕ್ಕೆ. ಸೊ ಕೃಷ್ಣನ ಒಂದು ಅತ್ಯಂತ ನಿಕಟವಾದ ಅಂತರಂಗ ಶಕ್ತಿ ಏನಿದೆಯಲ್ಲ ಅವಳೇ ಶ್ರೀಮತಿ ರಾಧಾರಾಣಿ. ಈ ಎಲ್ಲ ಶಕ್ತಿಗಳನ್ನು ವಿಂಗಡಣೆ ಮಾಡಿದರೆ 3 ಭಾಗದಲ್ಲಿ ನಾವು ವಿಂಗಡಣೆ ಮಾಡ್ಬೋದು. 3 ಎನರ್ಜೀಸ್: ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ಅಂದರೆ ಕೃಷ್ಣನ ಅಂತರಂಗ ಶಕ್ತಿಗಳು, ಇಂಟರ್ನಲ್ ಎನರ್ಜೀಸ್. ಬಹಿರಂಗ ಶಕ್ತಿ ಅಂದರೆ ಈ ಭೌತಿಕ ಜಗತ್ತು, ಮಾಯಾ ಜಗತ್ತು. ನಾವೆಲ್ಲರೂ ಜೀವಾತ್ಮಗಳೆಲ್ಲರೂ ತಟಸ್ಥ ಶಕ್ತಿಗಳು. ಕರೆಕ್ಟ್. ನಾವು ಕೆಲವೊಮ್ಮೆ ಕೃಷ್ಣನ ಸೇವೆಯಲ್ಲಿರ್ತೀವಿ, ಕೆಲವೊಮ್ಮೆ ಕೃಷ್ಣನನ್ನು ಮರೆತು ಭೌತಿಕ ಜಗತ್ತಿಗೆ ಬರ್ತೀವಿ. ಕೃಷ್ಣನನ್ನು ಮರೆತು ಭೌತಿಕ ಜಗತ್ತಿಗೆ ಬಂದಾಗ ಈ ಮಾಯಾ ಜಗತ್ತಿನಲ್ಲಿ ಸಿಲುಕಿಕೊಂಡು ನಾವು ಕಷ್ಟಕ್ಕೆ ಈಡಾಗ್ತೀವಿ, ತೊಂದರೆಗೆ ಈಡಾಗ್ತೀವಿ. ಕರೆಕ್ಟ್. ಜನ್ಮ, ಮೃತ್ಯು, ಜರ, ವ್ಯಾಧಿ ಯಾರಿಗೂ ಬೇಕಿಲ್ಲ. ಬಟ್ ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ನಮ್ಮ ಮೇಲೆ ಇಂಪೋಸ್ ಮಾಡಲಾಗಿದೆ. ಯಾಕೆಂದರೆ ನಾವು ಭಗವಂತನನ್ನು ಮರೆತಿದ್ದೀವಿ. ಹೇಗೆ ಯಾರಾದರೂ ಕೈದಿಗಳು, ಆದರೆ ಸಾಮಾನ್ಯ ಜನರು ಲಾಸ್ನ ಮುರಿದುಬಿಟ್ರೆ ಅವರನ್ನು ಜೈಲಲ್ಲಿ ಹಾಕ್ತಾರೆ, ಕೈದಿಗಳಾಗಿಬಿಡ್ತಾರೆ ಅವರು. ಆದರೆ ಯಾರಾದರೂ ಸಾಮಾನ್ಯ ಜನರು ಒಳ್ಳೆಯ ಕೆಲಸ ಮಾಡಿದ್ರೆ ಅವರು ಮಹಾತ್ಮರಾಗ್ತಾರೆ. ಅವರಿಗೆ ಪದ್ಮಭೂಷಣ, ಪದ್ಮಶ್ರೀ ಪದವಿ ಕೊಡಲಾಗ್ತದೆ. ಅದೇ ರೀತಿ ಯಾರು ಈ ಭಗವಂತನ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾರೋ ಅವರನ್ನು ಭೌತಿಕ ಜಗತ್ತಿಗೆ ಕಳಿಸಲಾಗ್ತದೆ, ಮಾಯಾ ಜಗತ್ತಿಗೆ. ಯಾರು ಭಗವಂತನ ಸೇವೆಯಲ್ಲಿ ಆನಂದದಲ್ಲಿ ಇರ್ತಾರೋ, ಭಗವಂತನ ಸೇವೆ ಮಾಡೋ ಇಚ್ಛೆಯನ್ನು ಇಟ್ಕೊಂಡಿರ್ತಾರೋ ಅವರು ಅಂತರಂಗ ಶಕ್ತಿಯಲ್ಲಿರ್ತಾರೆ. ಸೊ ಭಗವಂತನ ಅಂತರಂಗ ಶಕ್ತಿಯಲ್ಲಿರೋರು ಮಹಾತ್ಮರು, ಭಗವಂತನ
ಬಹಿರಂಗ ಶಕ್ತಿಯಲ್ಲಿರುವವರು ದುರಾತ್ಮರು ಅಂತ ಹೇಳ್ಬೋದು. ಯಾಕೆಂದರೆ ಭಗವಂತನಿಂದ ಅವರು ದೂರವಾಗಿದ್ದಾರೆ, ಭಗವಂತನನ್ನು ದ್ವೇಷ ಮಾಡಿ ಭಗವಂತನಿಂದ ಬೇರೆ ಆಗೋದಕ್ಕೆ ಇಚ್ಛೆಪಟ್ಟಿದ್ದಾರೆ. ಸೊ ದೇ ಆರ್ ಕಾಲ್ಡ್ ದುರಾತ್ಮಾಸ್. ವಿ ಆರ್ ಆಲ್ ಕ್ಷರ. ದೋಮಿಮೋ ಪುರುಷ ಲೋಕೆ ಕ್ಷರಶ್ಚಾಕ್ಷರ ಏವಚ ವಿ ಆರ್ ಕ್ಷರ ಆತ್ಮ. ನಾವು ಭೌತಿಕ ಜಗತ್ತಿಗೆ ಬಿದ್ದಿದ್ದೀವಿ. ಆದರೆ ಅಕ್ಷರ ಜೀವಿಗಳೆಂದರೆ ಅವರು ಯಾವಾಗಲೂ ಭಗವಂತನ ಅಂತರಂಗ ಶಕ್ತಿಯಲ್ಲಿರ್ತಾರೆ. ಯಶೋಧ ಮಾತಾ, ನಂದ ಮಹಾರಾಜ, ಶ್ರೀಮತಿ ರಾಧಾರಾಣಿ, ಲಲಿತಾ, ವಿಶಾಖ, ಸಖಿಗಳು, ಗೋಪ ಬಾಲಕರು, ಇವರೆಲ್ಲರೂ ಭಗವಂತನ ಅಂತರಂಗ ಶಕ್ತಿಯಲ್ಲಿರುವ ಅಂತರಂಗ ಶಕ್ತಿಗಳು. ದೇ ಆರ್ ಆಲ್ವೇಸ್ ಸರ್ವಿಂಗ್ ಕೃಷ್ಣ. ಯಾವಾಗಲೂ ಕೃಷ್ಣನ ಸೇವೆಯಲ್ಲಿಯೇ ಅವರು ತೊಡಗಿರ್ತಾರೆ. ಅವರ ಒಂದು ಪತನ ಎಂದೂ ಆಗೋದಿಲ್ಲ. ದೇ ಆರ್ ಕಾಲ್ಡ್ ಅಕ್ಷರ ಜೀವಸ್. ಸೊ ನಾವೇನು ಮಾಡ್ತಾ ಇದ್ದೀವಿ ಈಗ? ನಾವು ತಟದಲ್ಲಿದ್ದೀವಿ. ಕೆಲವೊಮ್ಮೆ ಮಾಯ, ಕೆಲವೊಮ್ಮೆ ಕೃಷ್ಣ, ಕೆಲವೊಮ್ಮೆ ಮಾಯ, ಕೆಲವೊಮ್ಮೆ ಕೃಷ್ಣ. ದಟ್ಸ್ ಕಾಲ್ಡ್ ವಿ ಆರ್ ಕಾಲ್ಡ್ ತಟಸ್ಥ. ಕೃಷ್ಣನನ್ನು ಮರೆಯುವ ಒಂದು ಸ್ವಭಾವ ನಮ್ಮಲ್ಲಿದೆ. ಆದ ಕಾರಣ ನಮ್ಮನ್ನು ತಟಸ್ಥ ಶಕ್ತಿ ಅಂತ ಕರೆದಿದ್ದಾರೆ. ಸೊ ನಾವೇನು ಮಾಡಬೇಕು? ಭಗವಂತನ ಅಂತರಂಗ ಶಕ್ತಿಯಲ್ಲಿ ಸೇರಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆವಾಗ ನಾವು ಮಹಾತ್ಮರಾಗ್ತೀವಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ. ರೈಟ್? ಭಜಂತ್ಯನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಕೃಷ್ಣ ಸೇಸಿನ ಭಗವದ್ಗೀತೆ ಏನು ಹೇಳ್ತಾರೆ? ಮಹಾತ್ಮರು ಯಾರು ಭಗವಂತನ ಅಂತರಂಗ ಶಕ್ತಿಯಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಂ ಆಶ್ರಿತ. ದೈವೀ ಪ್ರಕೃತಿ ಅಂದರೆ ಏನು? ಅಂತರಂಗ ಶಕ್ತಿ. ಸೊ ಭಗವದ್ಗೀತೆಯಲ್ಲಿ ಶ್ರೀಮತಿ ರಾಧಾರಾಣಿಯ ಒಂದು ಉಲ್ಲೇಖ ಇದೆ. ದಟ್ ಈಸ್ ಇಂಡೈರೆಕ್ಟ್ಲಿ ದೇವಿ ಕೃಷ್ಣಮಯಿ ಪ್ರೋಕ್ತ ರಾಧಿಕಾ ಪರ ದೇವತಾ ಸರ್ವಲಕ್ಷ್ಮೀಮಯಿ ಸರ್ವ ಕಾಂತಿ ಸಮೋಹಿನಿ ಪರ. ರಾಧಾರಾಣಿಯನ್ನು ಕೂಡ ದೇವಿ ಅಂತ ಕರೆದಿದ್ದಾರೆ. ದೇವಿ ಕೃಷ್ಣಮಯಿ ಪ್ರೋಕ್ತ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಮಹಾತ್ಮನಸ್ತು ಮಹಾಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ಆ ದೈವಿ ಪ್ರಕೃತಿ ಯಾರು? ಶ್ರೀಮತಿ ರಾಧಾರಾಣಿ, ಅಂತರಂಗ ಶಕ್ತಿ. ಸೊ ಅವಳ ಆಶ್ರಯವನ್ನು ಪಡೆದುಕೊಂಡ್ರೆ ನಾವು ಸುರಕ್ಷಿತವಾಗಿರ್ತೀವಿ, ಸುಖವಾಗಿರ್ತೀವಿ. ಅವಳು ನಮ್ಮನ್ನು ಭಗವಂತನ ಸೇವೆಯಲ್ಲಿ ನಿಯುಕ್ತಗೊಳಿಸ್ತಾಳೆ. ದಟ್ ಇಸ್ ಶ್ರೀಮತಿ ರಾಧಾರಾಣಿ. ಸೊ ಕೃಷ್ಣ ಯಾವಾಗ ತನ್ನ ಶಕ್ತಿಯನ್ನು ತನ್ನ ವಾಮಭಾಗದಿಂದ ಫ್ರಮ್ ಹಿಸ್ ಲೆಫ್ಟ್ ಸೈಡ್ ಹಿ ಕ್ರಿಯೇಟೆಡ್. ಸೊ ದ್ಯಾಟ್ ಈಸ್ ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಕೃಷ್ಣನ ಲೆಫ್ಟ್ ಪೋರ್ಷನಿಂದ ಸೃಷ್ಟಿಯಾದವಳು. ಕೃಷ್ಣನ ಅಂತರಂಗ ಶಕ್ತಿಯ ಒಂದು ಸ್ವರೂಪಮಯ ಮೂರ್ತಿಯ ಶ್ರೀಮತಿ ರಾಧಾರಾಣಿಯಾಗಿದ್ದಾಳೆ. ಅಂತರಂಗ ಶಕ್ತಿಯಲ್ಲಿ ಕೂಡ 3 ವಿಧ: ಸತ್, ಚಿತ್, ಆನಂದ. ಸದಂಶೆ ಸಂದಿನಿ, ಚಿದಂಶೆ ಸಂವಿತ್, ಆ್ಯಂಡ್ ದೆನ್ ಆನಂದಾಂಶೆ ಲಾದಿನಿ. ಈ 3 ಶಕ್ತಿಗಳಿವೆ. ಭಗವಂತನಿಗೆ ಆನಂದವನ್ನು ಕೊಡುವಂತಹ ಶಕ್ತಿ ಆಹ್ಲಾದಿನಿ ಶಕ್ತಿ. ಸೊ ಶ್ರೀಮತಿ ರಾಧಾರಾಣಿ ಈಸ್ ಪರ್ಸಾನಿಫಿಕೇಶನ್ ಆಫ್ ಆಹ್ಲಾದಿನಿ ಶಕ್ತಿ. ಆಹ್ಲಾದಿನಿ ಶಕ್ತಿಯ ಸ್ವರೂಪಮಯ ಮೂರ್ತಿಯೇ ಶ್ರೀಮತಿ ರಾಧಾರಾಣಿಯಾಗಿದ್ದಾಳೆ. ಇದು ರಾಧಾರಾಣಿಯ ತತ್ವ. ಈ ತತ್ವವನ್ನು ಸರಳವಾಗಿ ತಿಳಿಯಲು ಸಾಧ್ಯವಿಲ್ಲ. ಯಾಕೆಂದರೆ ಇದನ್ನು ಭಗವದ್ಗೀತೆ ಅಥವಾ ಭಾಗವತದಲ್ಲೂ ಕೂಡ ಡೀಟೇಲಾಗಿ ವರ್ಣನೆ ಮಾಡಿಲ್ಲ. ಆದರೆ ಕೆಲವು ಗ್ರಂಥಗಳಲ್ಲಿ ಬೃಹದಾರಣ್ಯಕ ನೋಡ್ಬಾರ್ದು, ಬೃಹದ್ ಗೌತಮೀಯ ತಂತ್ರ ಮತ್ತು ಕೆಲವೊಂದು ಇತರ ಗ್ರಂಥಗಳಲ್ಲಿ ಇದರ ವರ್ಣನೆ ಇದೆ. ಬ್ರಹ್ಮವೈವರ್ತ ಪುರಾಣದಲ್ಲೂ ಶ್ರೀಮತಿ ರಾಧಾರಾಣಿ ತತ್ವದ ವರ್ಣನೆ ಇದೆ. ಭಾಗವತದಲ್ಲೂ ಕೂಡ ಇದೆ. ಆದರೆ ಭಾಗವತದಲ್ಲಿ ಗೂಢವಾಗಿ ಗುಪ್ತ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ ಸ್ವಲ್ಪ, ಭಾಗವತದ ಬಗ್ಗೆ ವಿಷಯವನ್ನು. ಸೊ ಭಗವಂತನ ಸೇವೆ ಮಾಡೋದಕ್ಕೆ, ಭಗವಂತನಿಗೆ ಆನಂದವನ್ನು ಕೊಡುವುದಕ್ಕೆ ಶ್ರೀಮತಿ ರಾಧಾರಾಣಿ ಯಾವಾಗಲೂ ಸಿದ್ಧಳಾಗಿರ್ತಾಳೆ. ಅದಕ್ಕೆ ಅವಳಿಗೆ ಕೃಷ್ಣಮಯಿ ಅಂತ ಕರೀತಾರೆ. ಶಿ ಈಸ್ ನಾನ್ ಡಿಫರೆಂಟ್ ದೆನ್ ಕೃಷ್ಣ ಆ್ಯಂಡ್ ಶಿ ಗಿವ್ಸ್ ಪ್ಲೆಜರ್ ಟು ಕೃಷ್ಣ. ದೇವಿ ಕೃಷ್ಣಮಯಿ ಪ್ರೋಕ್ತ ರಾಧಿಕಾ ಪರದೇವತಾ. ಶಿ ಈಸ್ ದ ಟಾಪ್ ಮೋಸ್ಟ್ ಪರಾದೇವತಾ. ಶಿ ಲೈಕ್ ಟಾಪ್ ಮೋಸ್ಟ್ ಸರ್ವೆಂಟ್ ಆಫ್ ಲಾರ್ಡ್ ಕೃಷ್ಣ. ಸರ್ವಲಕ್ಷ್ಮೀಮಯಿ, ಎಲ್ಲ ಲಕ್ಷ್ಮಿಗಳ ಒರಿಜಿನ್ ಈಸ್ ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿಯಿಂದಲೇ ಅಷ್ಟಸಖಿಯರು ವಿಸ್ತಾರಗೊಂಡಿದ್ದು. ಅಷ್ಟಸಖಿಯರಿಂದ ಮಂಜರಿಯರು ವಿಸ್ತಾರಗೊಂಡಿದ್ದು. ಈ ಫೋಟೋ ನೋಡ್ತಾ ಇದ್ರೆ ಅಲ್ಲಿ ನೋಡಿ, ಫೋಟೋದಲ್ಲಿ ಅಲ್ಲಿ ರಾಧಾಕೃಷ್ಣರು ಲೀಲೆ ಮಾಡ್ತಾಯಿದ್ದಾರೆ. ಸುತ್ತ 8 ಜನ ಅಷ್ಟಸಖಿಯರು ಕುಳಿತಿದ್ದಾರೆ ಹಡಗಿನಲ್ಲಿ. ನೌಕಾ ವಿಹಾರ ಲೀಲೆ ನಡೀತಾ ಇದೆ. ಸೊ ಅಷ್ಟಸಖಿಯರು ರಾಧಾರಾಣಿಯ ವಿಸ್ತಾರ. ಮತ್ತು ಪ್ರತಿಯೊಂದು ಸಖಿಗೆ 1 ಕೋಟಿ ಅಸಿಸ್ಟೆಂಟ್ಸ್ ಇದ್ದಾರೆ.
ಅವರಿಗೆ ಮಂಜರಿಯರು ಅಂತ ಕರೀತಾರೆ. ಆ್ಯಂಡ್ ದೇ ಆರ್ ಆಲ್ ಎಕ್ಸ್ಪ್ಯಾನ್ಷನ್ಸ್ ಆಫ್ ಸಖೀಸ್. ಆ್ಯಂಡ್ ದ್ವಾರಕದಲ್ಲಿರುವಂತಹ ರಾಣಿಯರು ಅವರು ವೃಂದಾವನದ ಗೋಪಿಯರ ವಿಸ್ತಾರ. ರೈಟ್. ಕೃಷ್ಣ ಹ್ಯಾಸ್ ಹೌ ಮೆನಿ ವೈಫ್ಸ್? 16,108. ಸೊ 16,108 ರಾಣಿಯರೇನಿದ್ದಾರೆ ಅವರು ಕೂಡ ಶ್ರೀಮತಿ ರಾಧಾರಾಣಿಯ ವಿಸ್ತಾರ. ಸೊ ವೃಂದಾವನ, ದ್ವಾರಕ, ನಂತರ ವೈಕುಂಠ. ವೈಕುಂಠದಲ್ಲಿರುವಂತಹ ಲಕ್ಷ್ಮಿಯರು ಕೂಡ ಶ್ರೀಮತಿ ರಾಧಾರಾಣಿಯ ವಿಸ್ತಾರ. ದಿಸ್ ಇಸ್ ದ ತತ್ವ. ಆ್ಯಂಡ್ ದೆನ್ ವೆನ್ ದ್ಯಾಟ್ ಸೇಮ್ ಎನರ್ಜಿ ಕಮ್ಸ್ ಟು ಮಟೀರಿಯಲ್ ವರ್ಲ್ಡ್, ಭೌತಿಕ ಜಗತ್ತಿನಲ್ಲಿ ಬಂದಾಗ ಅವಳು ದುರ್ಗೆ ಆಗ್ತಾಳೆ. ರೈಟ್. ಸೊ ತ್ರೀ ವರ್ಡ್: ದೇವಿ, ಮಹೇಶ, ಹರಿಧಾಮ ಸುತೇಷು ತೇಷು. ದೇವಿಧಾಮ ಮತ್ತು ಮಹೇಶಧಾಮ, ಹರಿಧಾಮ. ದೇವಿಧಾಮ ಅಂದರೆ ನಾವಿರುವಂತಹ ಜಗತ್ತಿದು, ಇದು ದೇವಿಧಾಮ. ದುರ್ಗಾದೇವಿಯ ಧಾಮ. ದುರ್ಗಾ ಈಸ್ ದ ಕಂಟ್ರೋಲರ್ ಆಫ್ ದಿಸ್ ಮಟೀರಿಯಲ್ ವರ್ಲ್ಡ್. ಈ ಭೌತಿಕ ಜಗತ್ತಿಗೆ ದುರ್ಗಾ ಅಂತ ಕರೀತಾರೆ. ನಾವಿಲ್ಲಿ ದುರ್ಗದಲ್ಲಿದ್ದೀವಿ. ಸೊ ಅದು ಈ ದುರ್ಗದ ಒಂದು ನಿಯಂತ್ರಕಳು ಯಾರು? ದುರ್ಗಾದೇವಿ. ಅದರ ಮೇಲೆ ಮಹೇಶಧಾಮ ಇದೆ. ಮಹೇಶಧಾಮ ಅಂದರೆ ಬ್ರಹ್ಮಜ್ಯೋತಿ, ಬ್ರಹ್ಮಜ್ಯೋತಿಯ ಧಾಮ. ಕೈಲಾಸದ ಕೆಳಗಡೆ ಇರುವಂತಹ ಒಂದು ಧಾಮ ಏನಿದೆ ಅದು ಬ್ರಹ್ಮಜ್ಯೋತಿಯ ಧಾಮ. ಸೊ ಬ್ರಹ್ಮಜ್ಯೋತಿಯಲ್ಲಿ ಐಕ್ಯರಾಗುವವರು ಸಾಮಾನ್ಯವಾಗಿ ಶಿವನ ಪೂಜೆ ಮಾಡ್ತಾರೆ. ಅದರ ಮೇಲೆ ಇದೆ ಹರಿಧಾಮ, ವೈಕುಂಠಧಾಮ. ವೈಕುಂಠಧಾಮದಲ್ಲಿ ಫಸ್ಟ್ ಬರೋದು ವೈಕುಂಠ, ನಂತರ ಬರ್ತದೆ ದ್ವಾರಕ, ನಂತರ ಬರ್ತದೆ ಗೋಲೋಕ. ಸೊ ದೇವಿ, ಮಹೇಶ, ಹರಿಧಾಮ. ಹರಿಧಾಮದಲ್ಲಿಯೇ 3 categories. ದೇರ್ ಇಸ್ ವೈಕುಂಠಧಾಮ, ದ್ವಾರಕಾಧಾಮ, ನಂತರ ದ್ವಾರಕಾಧಾಮ ಅಥವಾ ಸಾಕೇತ ಧಾಮ ಅಂತ ಕೂಡ ಕರೀತಾರೆ. ದೆನ್ ಅಬೋ ದಟ್ ಈಸ್ ಗೋಲೋಕಧಾಮ. ಗೋಲೋಕನಾಮ್ನಿ ನಿಜಧಾಮ್ನಿ ತಲೇ ಚ ತಸ್ಯ ದೇವಿ ಮಹೇಶ ಹರಿಧಾಮ ಸುತೇಷು ತೇಷು ತೇ ತೇ ಪ್ರಭಾವ ನಿಚಯ ವಿಹಿತಾಶ್ಚ ಯೇನ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಸಾಕ್ಷಾತ್ ಬ್ರಹ್ಮಾಜಿ ಹೇಳ್ತಾರೆ ಅಂತ ಶ್ಲೋಕ ಇದು. ಅವರು ತಮ್ಮ ಕಣ್ಣಿಂದ ನೋಡಿ ಹೇಳ್ತಾ ಇದ್ದಾರೆ. ಗೋಲೋಕ ಮೇಲೆ ಇದೆ, ಕೆಳಗಡೆ ಇದೆ ದೇವಿ ಮಹೇಶ ಹರಿಧಾಮ. ಸೊ ಗೋಲೋಕದಲ್ಲಿ ಶ್ರೀಮತಿ ರಾಧಾರಾಣಿ, ದ್ವಾರಕೆಯಲ್ಲಿ ರಾಣಿಯರು, ನಂತರ ವೈಕುಂಠದಲ್ಲಿ ಲಕ್ಷ್ಮಿಯರು, ಇವರೆಲ್ಲರೂ ಶ್ರೀಮತಿ ರಾಧಾರಾಣಿ ವಿಸ್ತಾರ. ಸೊ ಅದಕ್ಕೆ ಸರ್ವಲಕ್ಷ್ಮೀಮಯಿ ಸರ್ವಕಾಂತಿ. ಕೃಷ್ಣನ ಸಕಲ ಇಚ್ಛೆಗಳನ್ನು ಪೂರೈಸುವವಳು ಶ್ರೀಮತಿ ರಾಧಾರಾಣಿ. ಸರ್ವಲಕ್ಷ್ಮೀಮಯಿ ಸರ್ವಕಾಂತಿ ಸಂಮೋಹಿನಿ ಪರ. ಆ್ಯಂಡ್ ರಾಧಾರಾಣಿ ಶಿ ಇಸ್ ಕಾಲ್ಡ್ ಆಸ್ ಮೋಹಿನಿ. ಕೃಷ್ಣನಿಗೆ ಮೋಹನ ಅಂತ ಕರೀತಾರೆ. ಕೃಷ್ಣ ಹೆಸರು ಮೋಹನ ಅಂತ ಕೇಳಿದ್ರೆ ಮದನ ಮೋಹನ. ಸೊ ಕೃಷ್ಣ ಇಡೀ ಜಗತ್ತನ್ನು ಮೋಹಿತಗೊಳಿಸ್ತಾನೆ. ಅಂಥ ಶಕ್ತಿ ಇದೆ ಕೃಷ್ಣನಲ್ಲಿ. ಈ ಜಗತ್ತಿನ ಎಲ್ಲ ಜನರನ್ನು ಮೋಹಿತಗೊಳಿಸುವಂಥದ್ದು ಕಾಮದೇವ. ರೈಟ್. ಕಾಮದೇವ ಇಸ್ ಕಾಲ್ಡ್ ಆಸ್ ಮದನ. ಕಾಮದೇವ ಇನ್ನೊಂದು ಹೆಸರೇನು? ಮದನ. ಈ ಎಲ್ಲ ಸ್ತ್ರೀ ಪುರುಷರನ್ನು ಮೋಹಿತಗೊಳಿಸುವಂಥ ಶಕ್ತಿ ಕಾಮದೇವನಲ್ಲಿದೆ. ಒಂದು ದಿನ ಕಾಮದೇವ ವೃಂದಾವನಕ್ಕೆ ಬಂದ. ವೃಂದಾವನದಲ್ಲಿ ಕೃಷ್ಣನನ್ನು ನೋಡಿ ಕೃಷ್ಣನ ಮೇಲೆ ತನ್ನ ಬಾಣವನ್ನು ಹೊಡೆಯೋದಕ್ಕೆ ಪ್ರಯತ್ನಪಟ್ಟ. ಪುಷ್ಪ ಬಾಣ. ರೈಟ್. ಕಾಮದೇವ ಈ ಜಗತ್ತಿನಲ್ಲಿ ತನ್ನ ಪುಷ್ಪ ಬಾಣವನ್ನು ಬಿಟ್ಟು ಜನರನ್ನು ಮೋಹಿತಗೊಳಿಸ್ತಾನೆ. ರೈಟ್. ಒಬ್ಬ ಯುವಕ ಯುವತಿಯನ್ನೇ ನೋಡಿದ ತಕ್ಷಣ ಮೋಹಿತನಾಗ್ತಾನೆ. ಒಬ್ಬ ಯುವತಿ ಯುವಕನನ್ನು ನೋಡಿದ ತಕ್ಷಣ ಮೋಹಿತಳಾಗ್ತಾರೆ. ಲವ್ ಎಟ್ ಫಸ್ಟ್ ಸೈಟ್, ಅಟ್ರಾಕ್ಷನ್. ದ್ಯಾಟ್ಸ್ ಬೈ ಕಾಮದೇವ. ಬಟ್ ಕಾಮದೇವ ವೆನ್ ಈ ಶಾಟ್ ದ ಆರೋ ಆನ್ ಕೃಷ್ಣ, ಕೃಷ್ಣನ ಸೌಂದರ್ಯವನ್ನು ನೋಡಿ ಕಾಮದೇವ ಮೂರ್ಛಿತನಾಗಿ ಬಿದ್ದುಬಿಟ್ಟ. ಅದಕ್ಕೆ ಕೃಷ್ಣನನ್ನು ಏನಂತ ಕರೀತಾರೆ? ಮದನ ಮೋಹನ ಅಂತ ಕರೀತಾರೆ. ಮದನನನ್ನೇ ಮೋಹಿತಗೊಳಿಸಿಬಿಟ್ಟ ಕೃಷ್ಣ. ಆದರೆ ಈ ಮದನ ಮೋಹನ ಯಾವಾಗ ರಾಧಾರಾಣಿಯನ್ನು ನೋಡ್ತಾನೆ, ತನ್ನ ಶಕ್ತಿಯನ್ನೇ ನೋಡ್ತಾನೆ, ಆಗ ರಾಧಾರಾಣಿಯ ಭಕ್ತಿ ಸೇವೆಯನ್ನು ನೋಡಿ ಕೃಷ್ಣ ಕೂಡ ಮೋಹಿತನಾಗಿಬಿಡ್ತಾನೆ. ಅದಕ್ಕೆ ರಾಧಾರಾಣಿಯನ್ನು ಏನಂತ ಕರೀತಾರೆ? ಮದನ ಮೋಹನ ಮೋಹಿನಿ. ಮದನ ಮೋಹನ ಮೋಹಿನಿ. ಕೃಷ್ಣನನ್ನೇ ಮೋಹಿತಗೊಳಿಸುವಂತಹ ಶಕ್ತಿ ಇರುವವಳು ಮದನ ಮೋಹನ ಮೋಹಿನಿ. ಸೊ ರಾಧಾರಾಣಿಯ ಸೇವೆ, ರಾಧಾರಾಣಿಯ ಭಕ್ತಿ ಎಷ್ಟು ಪ್ರಗಾಢವಾಗಿದೆ ಅಂದರೆ ಕೃಷ್ಣನಿಗೆ ಒಮ್ಮೆ ಆಲೋಚನೆ ಬಂತು, ನಾನು ಭಗವಂತ, ಇಡೀ ಸೃಷ್ಟಿ ನನ್ನ ಕಂಟ್ರೋಲಲ್ಲಿದೆ, ನನ್ನ
ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತಾ ಇದೆ. ಮಯಾ ದಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಅಂತ ಕೃಷ್ಣ ಹೇಳ್ತಾನೆ. ಸೊ ನನ್ನ ಹತ್ರ ಎಲ್ಲ ಇದೆ, ನನ್ನ ಭಕ್ತರು ನನ್ನ ಸೇವೆ ಮಾಡಿ ನನಗಿಂತಲೂ ಸಂತೋಷವಾಗಿದ್ದಾರೆ. ಯಾರಾದರೂ ತುಂಬ ಸಪೋಸ್ ಅಂಬಾನಿ ಅಥವಾ ವೆರಿ ವೆರಿ ರಿಚ್ ಪೀಪಲ್, ದೇ ಹ್ಯಾವ್ ಎವ್ರಿಥಿಂಗ್. ಸೊ ಸಾಮಾನ್ಯವಾಗಿ ಅವರು ಸುಖವಾಗಿರ್ತಾರೆ. ಬಟ್ ಕೃಷ್ಣ ರಾಧಾರಾಣಿ ಮತ್ತು ಭಕ್ತರ ಸೇವೆಯನ್ನು ನೋಡಿ ಕೃಷ್ಣನಿಗೆ ಆಶ್ಚರ್ಯ ಆಯಿತು. ಶ್ರೀರಾಧಾಯ ಪ್ರಣಯ ಮಹಿಮಾ ಕೀದೃಶೋವಾನೈವ. ಈ ರಾಧಾರಾಣಿಯ ಪ್ರಣಯ ಮಹಿಮಾ ಪ್ರೀತಿ ಎಷ್ಟು ಪ್ರಗಾಢವಾಗಿದೆ. ನನ್ನ ಸೇವೆ ಮಾಡ್ತಾ ಮಾಡ್ತಾ ಎಷ್ಟು ಸಂತೋಷ ಪಡ್ತಾ ಇದ್ದಾರೆ. ವಾಟ್ ಈಸ್ ದಿಸ್? ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ರಾಧಾಯ ಪ್ರಣಯ ಮಹಿಮಾ ಕೀದೃಶೋವ ಅನೈವ ಸೌಖ್ಯಂ ಚಾಸ್ಯ ಮದ್ ಅನುಭವತಃ. ನನ್ನ ಗುಣಗಳನ್ನು ನೋಡಿ, ಗುಣಗಳನ್ನು ಅನುಭವಿಸಿ ರಾಧಾರಾಣಿ ಎಷ್ಟು ಸುಖವನ್ನು ಪಡ್ತಾ ಇದ್ದಾಳೆ. ನನ್ನ ಹತ್ರ ಏನಂತ ಗುಣ ಇದೆ ಅಂತ ಕೃಷ್ಣ ಯೋಚನೆ ಮಾಡ್ತಾ ಇದ್ದ. ರಾಧಾರಾಣಿ ಯಾಕೆ ನನ್ನನ್ನು ನೋಡಿ ಎಷ್ಟು ಆಕರ್ಷಿತಳಾಗ್ತಾಳೆ? ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್. ಆ್ಯಂಡ್ ದೆನ್ ಥರ್ಡ್ ಥಿಂಗ್ ಈಸ್ ಸೆಡ್, ಸೊ ವಾಟ್ ಈಸ್ ದಟ್ ಎಕ್ಸ್ಟ್ರೀಮ್ ಸೌಖ್ಯಂ ಚಾಸ್ಯ ಮದ್ ಅನುಭವ. ಸೊ ಥರ್ಡ್ ಥಿಂಗ್ he says that I want to feel the devotion of ಶ್ರೀಮತಿ ರಾಧಾರಾಣಿ. ಅದಕ್ಕೋಸ್ಕರ ನಾನು ರಾಧಾರಾಣಿಯ ಭಕ್ತಿಯನ್ನು ಅಂಗೀಕಾರ ಮಾಡಿಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಐ ವಿಲ್ accept the ಭಕ್ತಿ ಆಫ್ ರಾಧಾರಾಣಿ ಆ್ಯಂಡ್ ಕಮ್ ಟು ದಿಸ್ ಮಟೀರಿಯಲ್ ವರ್ಲ್ಡ್. ಆಗ ರಾಧಾಕೃಷ್ಣ ಒಂದಾಗಿ ಈ ಭೂಮಿಗೆ ಬರ್ತಾರೆ. ದಟ್ ಈಸ್ ಶ್ರೀ ಚೈತನ್ಯ ಮಹಾಪ್ರಭು. ಶ್ರೀ ಚೈತನ್ಯ ಮಹಾಪ್ರಭು ಇಸ್ ರಾಧಾ ಭಾವ ದ್ಯುತಿ ಸುವಲಿತಂ ನವಮಿ ಕೃಷ್ಣ ಸ್ವರೂಪಂ. ಕೃಷ್ಣನೇ ರಾಧಾರಾಣಿಯ ಭಾವನೆಯನ್ನು ಮತ್ತು ರಾಧಾರಾಣಿಯ ಕಾಂತಿಯನ್ನು ಸ್ವೀಕರಿಸಿಕೊಂಡು ಭೂಮಿಗೆ ಬಂದಾಗ ಶ್ರೀ ಚೈತನ್ಯ ಮಹಾಪ್ರಭುಗಳಾಗ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು. ಅದಕ್ಕೆ ನಾವು ರಾಧಾ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಲೀಲೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಆಗ ಮಾತ್ರ ನಾವು ರಾಧಾರಾಣಿಯ ತತ್ವದಲ್ಲಿ, ಲೀಲೆಯಲ್ಲಿ ಪ್ರವೇಶ ಮಾಡೋಕ್ಕೆ ಸಾಧ್ಯ. ರಾಧಾಕೃಷ್ಣ ಏಕ ಆತ್ಮ ದುಯಿ ದೇಹಧರಿ ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನ ಕರಿ. ರಾಧಾಕೃಷ್ಣ ಇಬ್ಬರು ಒಂದೇ. ದೇರ್ ಆರ್ ನೋ ಟೂ ಪೀಪಲ್. ಇಬ್ಬರು ಒಂದೇ. ಬಟ್ ಲೀಲೆಗೋಸ್ಕರ ಎರಡಾಗಿ ಅವರು ಕಾಣಿಸ್ಕೊಳ್ತಾರೆ. ಶಕ್ತಿಮಾನ್. ರಾಧಾಕೃಷ್ಣ ಏಕಾತ್ಮ ದ್ವಿದೇಹಧರಿ ಅನ್ಯೋನ್ಯ ವಿಲಾಸೆ ರಸ ಆಸ್ವಾದನ ಕರಿ. ಪ್ರೇಮ ರಸದ ಆಸ್ವಾದನೆಗೋಸ್ಕರ ಅವರು ಎರಡು ರೂಪವನ್ನು ತಗೊಂಡು ಬರ್ತಾರೆ. ಆದರೆ ಅವರಿಬ್ಬರು ಮತ್ತೆ ಒಂದಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಈ ಕಲಿಯುಗದಲ್ಲಿ ಬಂದಿದ್ದಾರೆ. ಯಾವಾಗ? 500 ವರ್ಷದ ಹಿಂದೆ. ರೈಟ್. ಸೊ ವಾಟ್ ಇಸ್ ವರ್ಸ್ ಇನ್ ಶ್ರೀಮದ್ ಭಾಗವತಂ? ಭಾಗವತದ 11ನೇ ಅಧ್ಯಾಯ. ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೇ ಸಂಕೀರ್ತನ ಪ್ರಾಯರಿಷಂತಿ ಸುಮೇಧಸ. ಸೊ ಕಲಿಯುಗದಲ್ಲಿ ಭಗವಂತ ಸಾಮಾನ್ಯವಾಗಿ ಕೃಷ್ಣ ಶ್ಯಾಮವರ್ಣದಲ್ಲಿ ಬರ್ತಾನೆ. ಆದರೆ ಕಲಿಯುಗದಲ್ಲಿ ಭಗವಂತ ಕೃಷ್ಣವರ್ಣಂ ತ್ವಿಷ ಅಕೃಷ್ಣಂ, ಕಪ್ಪು ಬಣ್ಣದಲ್ಲಿ ಶ್ಯಾಮವರ್ಣದಲ್ಲಿ ಬರೋದಿಲ್ಲ. ಹಿ ಕಮ್ಸ್ ಇನ್ ಗೋಲ್ಡನ್ ಫಾರ್ಮ್, ಯೆಲ್ಲೋ ಫಾರ್ಮ್. ಶುಕ್ಲೋ ರಕ್ತಸ್ತದಾಪೀತ ಇದಾನಿಂ ಕೃಷ್ಣತಾಮಗತಃ. 4 ಯುಗದಲ್ಲಿ ಕೃಷ್ಣ 4 ಬಣ್ಣವನ್ನು ಸ್ವೀಕರಿಸ್ಕೊಂಡು ಬರ್ತಾನೆ. ಶುಕ್ಲೋ ರಕ್ತ ಮತ್ತು ಕೃಷ್ಣ. ಇದಾನಿಂ ಶುಕ್ಲೋ ರಕ್ತ ಕೃಷ್ಣ. ಸತ್ಯಯುಗದಲ್ಲಿ ಬಿಳಿ ಬಣ್ಣ, ತ್ರೇತಾಯುಗದಲ್ಲಿ ರಕ್ತ ಅಂದರೆ ಕೆಂಪು ಬಣ್ಣ, ದ್ವಾಪರಯುಗದಲ್ಲಿ ಇದಾನಿಂ ಕೃಷ್ಣತಾಮಗತ, ಈಗ ಕೃಷ್ಣವರ್ಣ. ಕಲಿಯುಗದ ಒಂದು ಉಳಿತು ಯಾವುದದು? ಯೆಲ್ಲೋ ಕಲರ್. ದ್ಯಾಟ್ಸ್ ಫಾರ್ ಕಲಿಯುಗ. ಈ ಕಲಿಯುಗದಲ್ಲಿ ಭಗವಂತ ಈ ಗೋಲ್ಡನ್ ಕಲರ್ಸ್ ಅನ್ನು ಸ್ವೀಕರಿಸಿಕೊಂಡು ಬರ್ತಾನೆ, ಪೀತವರ್ಣವನ್ನು ಸ್ವೀಕರಿಸ್ಕೊಂಡು ಬರ್ತಾನೆ. ಸೊ ಅದೇ ಶ್ರೀ ಚೈತನ್ಯ ಮಹಾಪ್ರಭು. ಸೊ ನಾವು ರಾಧಾರಥ ತತ್ವವನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಜೀವನವನ್ನು ನಾವು ಸ್ಟಡಿ ಮಾಡಬೇಕಾಗ್ತದೆ. ಶ್ರೀ ಚೈತನ್ಯ ಮಹಾಪ್ರಭುಗಿಂತಲೂ ಪೂರ್ವ ಕಾಲದಲ್ಲಿ ರಾಧಾರಾಣಿಯ ತತ್ವವನ್ನು ಅಷ್ಟು ವರ್ಣನೆ ಮಾಡಿರಲಿಲ್ಲ, ತುಂಬ ಗುಪ್ತವಾಗಿಟ್ಟಿದ್ರು. ಯಾಕಂದರೆ ಈ ತತ್ವವನ್ನು ಯಾರೂ ಪ್ರಚಾರ ಮಾಡಿರಲಿಲ್ಲ. ಶಾಸ್ತ್ರದಲ್ಲಿತ್ತು, ಇದೆ, ಭಾಗವತದಲ್ಲೂ ಇದೆ, ಗುಪ್ತವಾಗಿದೆ, ಆದರೆ ಇದನ್ನು ಪ್ರಚಾರ ಮಾಡಿರಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಗೂಢವಾದ ವಿಷಯವನ್ನು ನಮ್ಮೆಲ್ಲರಿಗೂ
ಒದಗಿಸಿ ಕೊಟ್ಟಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳ ಶಿಷ್ಯರಾದಂತಹ ಷಡ್ಗೋಸ್ವಾಮಿಗಳು ಅವರು ಇನ್ನಿಷ್ಟು ಹೆಚ್ಚು ವರ್ಣನೆ ಮಾಡಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಉಜ್ವಲ ಲೀಲವಣಿ ಮತ್ತು ರಘುನಾಥ ದಾಸ್ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ತಮ್ಮ ಶಾಸ್ತ್ರಗಳಲ್ಲಿ ಇದನ್ನು ರಾಧಾ ತತ್ವವನ್ನು, ರಾಧಾರಾಣಿ ಲೀಲೆಗಳನ್ನು ಬರೆದಿಟ್ಟು ಹೋಗಿದ್ದಾರೆ. ಅವರಿಂದ ನಮಗೆ ರಾಧಾರಾಣಿ ತತ್ವ ಅರ್ಥ ಆಗ್ತದೆ. ಛಾಯ್ ಗೋಸಾಯರ್ ಜಬೆ ವ್ರಜ ಕೊಯ್ಲವಾಸ್ ರಾಧಾ ಕೃಷ್ಣ ನಿತ್ಯ ಲೀಲಾ ಕೊರಿಲೋ ಪ್ರಕಾಶ್. ಯಾವಾಗ ಷಡ್ಗೋಸ್ವಾಮಿಯವರು ಎಲ್ಲವನ್ನ ಬಿಟ್ಟು ವೃಂದಾವನಕ್ಕೆ ಹೋದರು, ಅಲ್ಲಿ ಕುಳಿತುಕೊಂಡು ರಾಧಾಕೃಷ್ಣರ ಧ್ಯಾನವನ್ನು ಮಾಡಿ ಅವರ ಲೀಲೆಗಳನ್ನು ಶಾಸ್ತ್ರದಲ್ಲಿ ಬರೆದು ಇಡೀ ಜಗತ್ತಿನಲ್ಲಿ ರಾಧಾಕೃಷ್ಣರ ಲೀಲೆಯನ್ನು ಪ್ರಚಾರವನ್ನು ಮಾಡಿದ್ದಾರೆ. ಸೊ ಅದಕ್ಕೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ರಾಧಾಕೃಷ್ಣ, ದೆನ್ ವಿ ಹ್ಯಾವ್ ಟು ಗೋ ಥ್ರೂ ಚೈತನ್ಯ ಮಹಾಪ್ರಭು ಆ್ಯಂಡ್ ಷಡ್ಗೋಸ್ವಾಮಿಸ್ ಲಿಟ್ರೇಚರ್ಸ್, ದೆನ್ ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಆಚಾರ್ಯರು ರಾಧಾರಾಣಿ ತತ್ವವನ್ನು ಹೇಳಿದ್ದಾರೆ. ಸೊ ಇಲ್ಲಿವರೆಗೂ ನಾನು ತತ್ವದ ಬಗ್ಗೆ ಚರ್ಚೆ ಮಾಡಿದ್ದೆ. ಆ್ಯಂಡ್ ರಾಧಾರಾಣಿ ಇಸ್ ಆಲ್ವೇಸ್ ಸರ್ವಿಂಗ್ ಕೃಷ್ಣ. ಸೊ ರಾಧಾರಾಣಿ ಕೆಲವೊಂದು ಲೀಲೆಗಳನ್ನು ನಾವೀಗ ಚರ್ಚೆ ಮಾಡೋಣ. ಸೊ ಶ್ರೀಮತಿ ರಾಧಾರಾಣಿ 5,000 ವರ್ಷದ ಹಿಂದೆ ಕೃಷ್ಣನ ಲೀಲೆಯಲ್ಲಿ ಸಹಾಯ ಮಾಡೋದಕ್ಕೆ ಅವತರಿಸ್ತಾಳೆ. ಕೃಷ್ಣ ಗೋಕುಲದಲ್ಲಿ ನಂದ ಮಹಾರಾಜ ಮತ್ತು ಯಶೋಧ ಮಾತೆಯ ಮಗನಾಗಿ ಹುಟ್ಟಿದ. ಅದೇ ಸಮಯದಲ್ಲಿ ಶ್ರೀಮತಿ ರಾಧಾರಾಣಿ ರೈಟ್ ವೃಂದಾವನದಲ್ಲಿ ವ್ರಜಭೂಮಿಯಲ್ಲಿ ಇನ್ನೊಂದು ಸ್ಥಳ ಇದೆ ರಾವಲ್ ಅಂತ, ಅಲ್ಲಿ ವೃಷಭಾನು ಮಹಾರಾಜರ ಮಗಳಾಗಿ ಹುಟ್ಟಿದಳು. ಹೇಗೆ ನಂದ ಮತ್ತು ಯಶೋಧ ಅವರಿಗೆ ಮಕ್ಕಳಾಗಿರಲಿಲ್ಲ, ಅದಕ್ಕೋಸ್ಕರ ಅವರು ತುಂಬ ತಪಸ್ಸು ಮಾಡ್ತಾಯಿದ್ರು. ಅವರು ಯಮುನಾ ನದಿಯ ತಟದಲ್ಲಿ ಬಂದು ಅವರು ತಪಸ್ಸು ಮಾಡ್ತಾಯಿದ್ರು. ಅಲ್ಲಿ ಕಾಮವನದಲ್ಲಿ ಕಾಮೇಶ್ವರ ಮಹಾದೇವ ಅಂತ ಇದ್ದಾರೆ, ಮಹಾದೇವನಿಗೆ ಪೂಜೆ ಮಾಡ್ತಾಯಿದ್ರು, ದಯವಿಟ್ಟು ನಮಗೆ ಮಗುವನ್ನು ಕೊಡಿ ಅಂತ. ತುಂಬ ತಪಸ್ಸು ಮಾಡಿದ ಮೇಲೆ ಕೃಷ್ಣ ಅವರಿಗೆ ಮಗನಾಗಿ ಹುಟ್ಟಿದ. ಅದೇ ರೀತಿ ವೃಷಭಾನು ಮತ್ತು ಕೀರ್ತಿದ ಮಾತೆಗೂ ಕೂಡ ಮಕ್ಕಳಿರಲಿಲ್ಲ. ಸೊ ಅವರು ಕೂಡ ತುಂಬ ತಪಸ್ಸು ಮಾಡ್ತಾಯಿದ್ರು. ಅಫ್ಕೋರ್ಸ್ ಇವರೆಲ್ಲ ಪೂರ್ವ ಜನ್ಮದಲ್ಲಿ ಕೃಷ್ಣನ ನಿತ್ಯ ಪಾರ್ಷದರು. ಆದರೆ ಈ ಲೀಲೆಯಲ್ಲಿ ಈ ರೀತಿ ಅವರು ಮಕ್ಕಳಿಲ್ಲದೆ ಇರೋ ಥರ ಅವರು ತಪಸ್ಸು ಮಾಡಿ ಭಗವಂತನನ್ನು ಮಕ್ಕಳಾಗಿ ಪಡಿಬೇಕು ಅಂತ ಅವರು ತುಂಬ ತೀವ್ರವಾದ ಭಕ್ತಿಯಿಂದ ಸೇವೆ ಮಾಡ್ತಾಯಿದ್ರು. ಒಂದು ದಿನ ವೃಷಭಾನು ಮಹಾರಾಜರು ತಮ್ಮ ಮನೆ ಪಕ್ಕದಲ್ಲಿರುವಂತಹ ಒಂದು ಕುಂಡದಲ್ಲಿ, ಒಂದು ಸರೋವರದಲ್ಲಿ ಸ್ನಾನಕ್ಕಂತ ಹೋದಾಗ ಅಲ್ಲಿ ಒಂದು ಸಹಸ್ರ ದಳ ಇರುವಂತಹ ಒಂದು ಕಮಲ ಸರೋವರದಲ್ಲಿ ನೋಡ್ತಾರೆ. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ಹುಡುಗಿ ಮಲಗಿದ್ಲು. ಅವಳನ್ನು ನೋಡ್ತಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರೂ ಇರಲಿಲ್ಲ, ಎಲ್ಲಿಂದ ಬಂತು ಅಂತ ಗೊತ್ತಾಗಲಿಲ್ಲ. ಆಗ ವೃಷಭಾನು ಮಹಾರಾಜ್ ತಿಳ್ಕೊತಾರೆ, ನನ್ನ ಪ್ರಾರ್ಥನೆ ಈಗ ಫುಲ್ಫಿಲ್ ಆಗಿದೆ, ದೇವರು ನನಗೆ ಮಗುವನ್ನು ಕೊಟ್ಟಿದ್ದಾರೆ ಅಂತ. ಆ ಮಗುವನ್ನು ಎತ್ಕೊಂಡು ಬರ್ತಾನೆ. ಹೇಗೆ ತ್ರೇತಾಯುಗದಲ್ಲಿ ಜನಕ ಮಹಾರಾಜರಿಗೆ ಸೀತಾದೇವಿ ಭೂಮಿಯಲ್ಲಿ ಸಿಕ್ಕಲು ರೈಟ್. ಆ ಭೂಮಿಯನ್ನು ಭೂಮಿಯಲ್ಲಿ ನೇಗಿಲು ನೋಡಿಸಿರುವಾಗ ಅಲ್ಲಿ ಸೀತಾದೇವಿ ಪ್ರಕಟವಾದಳು. ಅದಕ್ಕೆ ಅವಳಿಗೆ ಸೀತಾ ಅಂತ ಕರೀತಾರೆ. ಸೀತಾ ನೇಗಿಲಿನ ತುದಿಗೆ ಸೀತಾ ಅಂತ ಕರೀತಾರೆ. ಸೊ ಅದಕ್ಕೆ ಅವಳಿಗೆ ಹೆಸರು ಸೀತಾ ಅಂತ ಬಂತು. ಸೊ ಅದೇ ರೀತಿ ವೃಷಭಾನು ಮಹಾರಾಜರಿಗೂ ಕೂಡ ಒಂದು ಕಮಲದ ಹೂವಿನ ಮಧ್ಯದಲ್ಲಿ ಅವಳು ದೊರಕಿದಳು. ಆದರೆ ಈ ಮಗುವಿನ ಒಂದು ವಿಚಿತ್ರ ಒಂದು ಸ್ವಭಾವ ಏನಿತ್ತಂದರೆ ಅವಳು ಯಾವಾಗಲೂ ಕಣ್ಣನ್ನು ಮುಚ್ಚಿರ್ತಾ ಇದ್ಲು, ಕಿವಿಯಿಂದ ಏನು ಕೇಳಿಸ್ಕೊತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ, ಅಳ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳು ಅಳ್ತಾರೆ, ನಗ್ತಾರೆ, ಏನಾದರೂ ಬೇಕು ಅಂತ ಬೇಡ್ತಾರೆ. ಆದರೆ ಶ್ರೀಮತಿ ರಾಧಾರಾಣಿ ಸುಮ್ಮನೆ ಇದ್ಲು. ಕ್ಲೋಸ್ಡ್ ಐಸ್, ಏನು ರೆಸ್ಪಾನ್ಸ್ ಕೊಡ್ತಾ ಇರಲಿಲ್ಲ, ಮಾತಾಡ್ತಾ ಇರಲಿಲ್ಲ. ಸೊ ವೃಷಭಾನು ರಾಜರಿಗೆ ತುಂಬ ಆಶ್ಚರ್ಯ ಆಯಿತು, ಏನಿದು, ಅದು ತುಂಬ ಸ್ವಲ್ಪ ಕನ್ಸರ್ನ್ ಆಯಿತು. ಸೊ ಈ ರೀತಿ ಮಗು ಈ ರೀತಿ ಇದ್ದರೆ ಮುಂದೆ ಭವಿಷ್ಯ ಏನಾಗ್ತದೆ ಅಂತ. ಸೊ ಆಗ ಅಲ್ಲಿ ನಾರದರು ಬರ್ತಾರೆ ವೃಷಭಾನು ರಾಜನ ಮೀಟ್ ಆಗೋದಕ್ಕೆ. ಆಗ ನಾರದರು ಬಂದಾಗ, ಸ್ವಾಮಿಗಳೇನು ಬಂದಿದ್ದೀರಾ, ದಯವಿಟ್ಟು ನನ್ನ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ಏನಾದರೂ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಸೊ ಎಲ್ಲ ಕತೆ ಹೇಳಿದಾಗ ನಾರದರು ಹೇಳ್ತಾರೆ, ಆಯಿತು, ನಾನು ಮಗುವನ್ನು ದರ್ಶನ ಮಾಡ್ಬೋದಾ ಅಂತ. ಹೌದು, ರೂಮಲ್ಲಿ ಇದ್ದಾಳೆ ನೋಡಿ ಅಂತಾರೆ. ಸೊ ನಾರದ ಮುನಿಗಳು ಬಂದು ನೋಡ್ತಾರೆ. ನೋಡಿದ ತಕ್ಷಣ ನಾರದ ಮುನಿಗೆ ರೋಮಾಂಚ ಆಗ್ತದೆ. ಶ್ರೀಮತಿ ರಾಧಾರಾಣಿಯ ದಿವ್ಯ ದರ್ಶನ ಅವರಿಗೆ ದೊರಕಿತು. ಅವ್ರು ನಮಸ್ಕಾರ ಮಾಡಿ
ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ವೃಷಭಾನು ಮಹಾರಾಜರಿಗೆ ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಏನು ತೊಂದರೆ ಏನೂ ಇಲ್ಲ, ನೀವೇನು ಮಾಡಿ, ಒಂದು ಕೆಲಸ ಮಾಡಿ, ಒಂದು ಉತ್ಸವವನ್ನು ಏರ್ಪಡಿಸಿ, ಆ ಉತ್ಸವಕ್ಕೆ ಎಲ್ಲರನ್ನ ಕರೀರಿ, ವೃಂದಾವನದ ಎಲ್ಲ ವ್ರಜವಾಸಿಯರನ್ನು ಬರಮಾಡ್ಕೊಳ್ಳಿ, ಅವರಿಗೆ ಒಳ್ಳೆಯ ಪ್ರಸಾದವನ್ನು ಕೊಡಿ ಅಂತ ಹೇಳ್ತಾರೆ. ನೆನಪಿರಲಿ, ನಂದ ಮಹಾರಾಜ ಮತ್ತು ಯಶೋಧ ಮಾತೆಯ ಮಗನನ್ನು ಕೂಡ ಕರೀರಿ ಅಂತ ಹೇಳ್ತಾರೆ. ಸೊ ಗೋಕುಲದಲ್ಲಿರುವಂತಹ ನಂದ ಮಹಾರಾಜಿಗೆ ಇನ್ವಿಟೇಷನ್ ಹೋಗ್ತದೆ. ನಂದ ಮಹಾರಾಜ್ ಹೇಳ್ತಾರೆ ಬರ್ತೀನಿ ಅಂತ ಹೇಳ್ತಾರೆ. ಸೊ ಎಲ್ಲರೂ ಬಂದರು, ಉತ್ಸವ ನಡೀತಾ ಇತ್ತು. ನಂದ ಮಹಾರಾಜರು ಬಂದರು, ಯಶೋಧ ಮಾತೆಯನ್ನು ಬಂದಳು, ಪುಟ್ಟ ಕೃಷ್ಣ ಕೂಡ ಬರ್ತಾನೆ. ಪುಟ್ಟ ಕೃಷ್ಣ ಮನೇಲಿ ಆಟಾಡ್ತಾ ಇದ್ದ. ಆಟಾಡ್ತಾ ಆ ಕೋಣೆ ಒಳಗಡೆ ಹೋಗ್ತಾನೆ. ಅಲ್ಲಿ ರಾಧಾರಾಣಿಯ ತೊಟ್ಟಿಲ ಹತ್ರ ಬರ್ತಾನೆ. ಶ್ರೀಮತಿ ರಾಧಾರಾಣಿ ವಾಸ್ ಆಲ್ಸೋ ಜಸ್ಟ್ 1 year old and Krishna was also very small. So Krishna goes and touch the cradle. ತೊಟ್ಟಿಲನ್ನು ಟಚ್ ಮಾಡ್ತಾನೆ. ಟಚ್ ಮಾಡಿದ ತಕ್ಷಣ ಶ್ರೀಮತಿ ರಾಧಾರಾಣಿ ಕಣ್ಣು ತೆಗೆದು ನೋಡ್ತಾಳೆ. ಸೇಸ್ ಕೃಷ್ಣ and she sees Krishna, chants Krishna's names and becomes very happy. ಇದನ್ನು ನೋಡಿ ವೃಷಭಾನು ಮಹಾರಾಜರಿಗೆ ಆಶ್ಚರ್ಯವಾಯಿತು. ಶಿ ಈಸ್ ನೌ ಸ್ಪೀಕಿಂಗ್ ಅಂತ. ಈ ಒಂದು ಲೀಲೆಯಿಂದ ಶ್ರೀಮತಿ ರಾಧಾರಾಣಿ ನಮಗೆ ಏನು ಕಲಿಸಿಕೊಡ್ತಾ ಇದ್ದಾಳೆ ಅಂದರೆ, ಐ ವಾಂಟ್ ಟು ಸಿ ಓನ್ಲಿ ಕೃಷ್ಣ. ನಾನು ಕೃಷ್ಣನನ್ನು ಮಾತ್ರ ನೋಡಬೇಕು. ಫಸ್ಟ್ ಥಿಂಗ್ ಐ ಸಿ ಶುಡ್ ಬಿ ಕೃಷ್ಣ. ಫಸ್ಟ್ ನೇಮ್ ಐ ಚಾಂಟ್ ಶುಡ್ ಬಿ ಕೃಷ್ಣ. ಫಸ್ಟ್ ನೇಮ್ ಐ ಹಿಯರ್ ಶುಡ್ ಬಿ ಕೃಷ್ಣಸ್ ವಾಯ್ಸ್. ಆ್ಯಂಡ್ ಆಲ್ ಸೆನ್ಸಸ್, ಎಲ್ಲ ಇಂದ್ರಿಯಗಳು ಕೇವಲ ಕೃಷ್ಣಮಯವಾಗಿರಬೇಕು ಅನ್ನೋದು ಅವಳ ಇಚ್ಛೆ. ಬೇರೆ ಯಾವುದನ್ನು ನೋಡೋದಕ್ಕೆ, ಕೇಳೋದಕ್ಕೆ, ತಿನ್ನೋದಕ್ಕೆ ಅವಳಿಗೆ ಆಸೆನೇ ಇಲ್ಲ. ಶಿ ಓನ್ಲಿ ವಾಂಟ್ಸ್ ಕೃಷ್ಣ ಸರ್ವಿಸ್. ಸೊ ಈ ಒಂದು ಭಾವನೆ ನಾವು ಕೂಡ ಬೆಳೆಸ್ಕೋಬೇಕು. ಐ ವಿಲ್ ಈಟ್ ಓನ್ಲಿ ಕೃಷ್ಣ ಪ್ರಸಾದ್. ಕೇವಲ ಕೃಷ್ಣ ಪ್ರಸಾದವನ್ನೇ ಸ್ವೀಕರಿಸೋದು. ಕೇವಲ ಹಾಡು ಕೇಳೋಂಗಿದ್ರೆ ಕೇವಲ ಕೃಷ್ಣನ ಭಜನೆಯನ್ನೇ ಕೇಳೋದು. ಏನಾದರೂ ನೋಡೋಂಗಿದ್ರೆ ಕೇವಲ ಕೃಷ್ಣನ ದರ್ಶನ, ಕೃಷ್ಣನ ಭಕ್ತರು, ಅದು ಎಲ್ಲ ಕೃಷ್ಣಮಯವಾಗಿರಬೇಕು. ಏನೇ ವಸ್ತುವನ್ನು ನೋಡಿದರೂ ಅದು ಕೃಷ್ಣನ ಶಕ್ತಿ ಅಂತ ನಾವು ನೋಡಬೇಕು. ಶ್ರೀಮತಿ ರಾಧಾರಾಣಿಯ ದೃಷ್ಟಿ ಆ ರೀತಿ ಇತ್ತು. ಎಲ್ಲಿ ನೋಡಿದರೂ ಅವರು ಕೇವಲ ಕೃಷ್ಣನನ್ನು ಕಾಣ್ತಾ ಇದ್ಲು. ಒಮ್ಮೆ ಕೃಷ್ಣನನ್ನು ಹುಡುಕ್ತಾ ಇದ್ರು ಎಲ್ಲರೂ, ಎಲ್ಲ ಗೋಪಿಕೆಯರು ಕೃಷ್ಣನ ಹುಡುಕ್ತಾಯಿದ್ರು. ಕೃಷ್ಣ ಕಣ್ಮರೆ ಆಗಿಬಿಟ್ಟ, ರಾಸಲೀಲೆಯಲ್ಲಿ ಮಧ್ಯದಲ್ಲಿ ಕಣ್ಮರೆ ಆಗಿಬಿಟ್ಟ. ಸೊ ರಾಧಾರಾಣಿ ಮೋಡವನ್ನು ನೋಡ್ತಾಳೆ. ಮೋಡವನ್ನು ನೋಡಿ ಕೃಷ್ಣ ಅಂತಾಳೆ. ಯಾಕೆಂದರೆ ಮೋಡದ ಬಣ್ಣ ಹೇಗಿದೆ? ಶ್ಯಾಮ ಸುಂದರ ಮೇಘಶ್ಯಾಮ, ರೈಟ್? ಆ ರೀತಿ ಇದೆ. ಒಮ್ಮೆ ತಮಾಲ ವೃಕ್ಷವನ್ನು ನೋಡ್ತಾಳೆ. ತಮಾಲ ವೃಕ್ಷವನ್ನು ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ಯಾಕೆಂದರೆ ತಮಾಲ ವೃಕ್ಷದ ಬಣ್ಣ ಹೇಗಿದೆ? ಕೃಷ್ಣನ ಬಣ್ಣದ ಥರ ಇದೆ, ಶ್ಯಾಮವರ್ಣ. ಸೊ ರಾಧಾರಾಣಿ ಓಡೋಡಿ ಹೋಗ್ತಾಳೆ ಆ ಗಿಡವನ್ನು ಮುಟ್ಟೋದಕ್ಕೆ. ಒಮ್ಮೆ ಕೃಷ್ಣ ಹುಡುಕಿದ್ರು ಸಿಗಲಿಲ್ಲ. ಆಗ ಅಲ್ಲಿ ಒಂದು ಭೃಂಗ ಬಂತು. ಭೃಂಗ ಹಾಡ್ತಾ ಬರ್ತಾಯಿತ್ತು. ಹಾಡ್ತಾ ಬಂದಾಗ ರಾಧಾರಾಣಿ ಕೇಳ್ತಾಳೆ, ಕೃಷ್ಣನನ್ನು ನೋಡಿದೀಯಾ? ಎಲ್ಲಿದ್ದಾನೆ ಕೃಷ್ಣ? ಕನ್ನಡದಲ್ಲಿ ಹಾಡಿದೆಯಲ್ಲ, ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರೈಟ್? ಸೊ ಯಾವಾಗಲೂ ರಾಧಾರಾಣಿ ಕೃಷ್ಣನನ್ನೇ ಹುಡುಕ್ತಾ ಇರ್ತಾಳೆ. ಸೊ ಇದು ಮತ್ತು ರಾಧಾರಾಣಿ ಎಲ್ಲೆಲ್ಲಿ ನೋಡ್ತಾಳೆ, ಆ ನೋಡಿದ ತಕ್ಷಣ ಕೃಷ್ಣನೇ ನೆನಪಾಗ್ತಾನೆ. ಹಸುವನ್ನು ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ನವಿಲನ್ನು ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ಮೋಡ ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ತಮಲ ವೃಕ್ಷವನ್ನು ನೋಡಿದ ತಕ್ಷಣ ಕೃಷ್ಣ ನೆನಪಾಗ್ತಾನೆ. ಕೃಷ್ಣನ ಪಾದ ಗುರುತನ್ನು ನೋಡಿದಾಗ ಕೃಷ್ಣ ನೆನಪಾಗ್ತಾನೆ. ಸೊ ದಟ್ ಮಚ್ ಕಾನ್ಷಿಯಸ್ ಆಫ್ ಕೃಷ್ಣ ಶಿ ವಾಸ್. ದಿಸ್ ಈಸ್ ಕೃಷ್ಣ ಕಾನ್ಷಿಯಸ್ನೆಸ್, ರೈಟ್? ನಮ್ಮ ಇಸ್ಕಾನ್ ಸಂಸ್ಥೆಗೆ ಏನಂತ ಕರೀತಾರೆ? ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಅಥವಾ ಕೃಷ್ಣ ಪ್ರಜ್ಞಾ ಸಂಸ್ಥೆ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಈ ಇಸ್ಕಾನ್ ಸಂಸ್ಥೆ ಏನು ಪ್ರಚಾರ ಮಾಡ್ತಾಯಿದೆ ಅಂದರೆ, ಕೃಷ್ಣ ಭಾವನೆಯನ್ನು, ಕೃಷ್ಣ ರಸಭಾವಿತ ಮತಿ, ಕೃಷ್ಣ ಭಕ್ತಿ ರಸಭಾವಿತ ಮತಿ. ನಮ್ಮ ಮತಿ ಹೇಗಿರಬೇಕು? ಕೃಷ್ಣ ಭಕ್ತಿ ರಸದಲ್ಲಿ ಭಾವಿತವಾಗಿರಬೇಕು. ಅಂತಹ ಒಂದು ಪ್ರಾಕ್ಟೀಸನ್ನು ನಮಗೆ ಇದು ಕೊಡ್ತಾ ಇದೆ ಇಂಟರ್ನ್ಯಾಷನಲ್ ಇಸ್ಕಾನ್ ಸೊಸೈಟಿ. ಹೇಗೆ? ಕೀರ್ತನೆ ಮುಖಾಂತರ, ದರ್ಶನದ ಮುಖಾಂತರ, ಭಾಗವತ ಭಗವದ್ಗೀತೆಯ ಮುಖಾಂತರ, ಪ್ರಚಾರ ಸೇವೆಗಳ ಮುಖಾಂತರ ಕೃಷ್ಣಮಯವಾಗುವಂಥ ಒಂದು
ಅವಕಾಶ ನಮಗೆ ಒದಗಿಸಿಕೊಡ್ತಾ ಇದೆ. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಸೊ ಪ್ಲೀಸ್ ಆಕ್ಸೆಪ್ಟ್ ದಿಸ್ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಕಾನ್ಷಿಯಸ್ನೆಸ್ ವೆರಿ ಈಸಿ, ತುಂಬ ಸರಳ. ಆದರೆ ಸರಳವಾದವರಿಗೆ ಸರಳ, ಯಾರು ಜಟಿಲವಾಗಿರ್ತಾರೋ ಅವರಿಗೆ ತುಂಬ ಕಷ್ಟ ಆಗ್ತದೆ. ಇಟ್ಸ್ ಈಸಿ ಫಾರ್ ಸಿಂಪಲ್ ಹಾರ್ಟೆಡ್ ಪೀಪಲ್, ಬಟ್ ಫಾರ್ ದೋಸ್ ಆರ್ ಕಾಂಪ್ಲೆಕ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್, ರೈಟ್? ಇಟ್ ಈಸ್ ಹರೇ ಕೃಷ್ಣ ಜಪ ಮಾಡೋದೇ ಕಷ್ಟನಾ? ಜಪಮಾಲೆ ತೊಗೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ಇಟ್ಸ್ ವೆರಿ ಸಿಂಪಲ್, ಬಟ್ ಇಟ್ ನಾಟ್ ಸೋ ಈಸಿ. ಇಟ್ಸ್ ವೆರಿ ಸಿಂಪಲ್, ಬಟ್ ಅದೇ ಸಿಂಪಲ್ ಚಟುವಟಿಕೆಯನ್ನು ಪ್ರತಿದಿನ ನಿತ್ಯ ಮಾಡುವುದು ಕಷ್ಟ ಆಗ್ತದೆ, ಯಾಕಂದರೆ ಕನ್ಸಿಸ್ಟೆನ್ಸಿ ಬೇಕು ಅದಕ್ಕೆ. ಸೊ ಇಟ್ ಇಸ್ ಸಿಂಪಲ್ ಬಟ್ ನಾಟ್ ವೆರಿ ಈಸಿ, ಬಟ್ ಇಟ್ ಇಸ್ ಸಿಂಪಲ್ ಫಾರ್ ದ ಸಿಂಪಲ್ ಹಾರ್ಟೆಡ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಫಾರ್ ದ ಕಾಂಪ್ಲಿಕೇಟೆಡ್. ಸೊ ಅದಕ್ಕೆ ಶ್ರೀಮತಿ ರಾಧಾರಾಣಿ ನಮಗೇನು ಕಲಿಸ್ಕೊಡ್ತಾ ಇದ್ದಾಳೆ ಅಂದರೆ, ಯಾವಾಗಲೂ ನಾವು ಕೃಷ್ಣ ಭಾವನೆಯಲ್ಲಿ ಇರಬೇಕು ಅಂತ. ಸೊ ಶ್ರೀಮತಿ ರಾಧಾರಾಣಿ ನಂತರ ನಾರ್ಮಲಾಗಿ ಅವಳು ಓಡಾಡ್ತಾ ಇದ್ಲು. ವೃಷಭಾನು ಮಹಾರಾಜ್ ತುಂಬ ಸಂತೋಷ ಆಯಿತು. ಆಗ ವೃಷಭಾನು ಮಹಾರಾಜರು ಆ ಸ್ಥಾನದಿಂದ ಮತ್ತೆ ಬರ್ಸಾನಾಗಿ ಬರ್ತಾರೆ. ಯಾರಾದರೂ ಹೋಗಿದ್ದೀರಾ ವೃಂದಾವನದಲ್ಲಿ ಬರ್ಸಾನ ಅಂತ ಒಂದು ಸ್ಥಳ ಇದೆ. ಓಕೆ, 1 2 3 4 4 ಜನ ಹೋಗಿದ್ದಾರೆ, 6 ಜನ ಹೋಗಿದ್ದಾರೆ. ಓಕೆ, ಹಿಂದೆ ಮಾತಾಜಿ ಹೋಗಿದ್ದಾರೆ, 6 7 ಜನ. ಸೊ ಬರ್ಸಾನ ಧಾಮ ಈಸ್ ದ ಮೇನ್ ಪ್ಲೇಸ್ ಆಫ್ ಶ್ರೀಮತಿ ರಾಧಾರಾಣಿ. ಬರ್ಸಾನ ಧಾಮದಲ್ಲಿ ಯಾವಾಗಲೂ ಅವಳು ನಿತ್ಯ ವಾಸ ಮಾಡ್ತಾಳೆ. ವೃಷಭಾನು ಮಹಾರಾಜರು ಅವರಿಗೆ ಮಕ್ಕಳಿಲ್ಲ ಅಂತ ಅವರು ತಪಸ್ಸು ಮಾಡೋದಕ್ಕೆ ರಾವಲ್ಗೆ ಬಂದಿದ್ದರು. ಮಕ್ಕಳಾದಮೇಲೆ ಮತ್ತೆ ವಾಪಸ್ ಹೋಗ್ತಾರೆ ಎಲ್ಲಿಗೆ? ವೃಷಭಾನುಪುರ ಅಥವಾ ಬರ್ಸಾನಾಗೆ. ಅಲ್ಲಿ ಬರ್ಸಾನದ ವಿಶೇಷತೆ ಏನಂದರೆ, ಬರ್ಸಾನ ಒಂದು ಪರ್ವತದ ರೂಪದಲ್ಲಿದೆ. ಇಟ್ಸ್ ಅ ಮೌಂಟೇನ್. ಆ ಪರ್ವತ ಹೇಗೆ ಬಂತು? ಆ್ಯಕ್ಚುಲಿ ಬ್ರಹ್ಮದೇವರು ಯೋಚನೆ ಮಾಡ್ತಾಯಿದ್ರು, ಈ ಬೃಂದಾವನದ ಗೋಪಿಯರು ಎಷ್ಟು ಮಹಾಭಕ್ತರು, ಗೋಪಿಯರು ಗೋಪಬಾಲಕರು, ಅವರು ಎಷ್ಟು ಪ್ರೀತಿ ಇದೆ, ಎಷ್ಟು ಇದು ಇದೆ, ರೈಟ್? ಕೆಲವೊಮ್ಮೆ ಬ್ರಹ್ಮ ವಿಮಲೀಲೆ ಆದಾಗ ಕೃಷ್ಣ ಗೋವುಗಳನ್ನು ಮೇಯಿಸ್ಕೊಂಡು ಹೋದಾಗ ಬ್ರಹ್ಮ ಬಂದು ಎಲ್ಲ ಹಸುಗಳನ್ನು ಮತ್ತು ಗೋಪಬಾಲಕರನ್ನು ಕದ್ಕೊಂಡ್ಬಿಡ್ತಾನೆ. ಆಗ ಕೃಷ್ಣನೇ ಗೋಪಬಾಲಕರಾಗಿ ಹಸುಗಳಾಗಿ ವಿಸ್ತಾರಗೊಳ್ತಾನೆ. ಕರೆಕ್ಟ್? ನೀವು ಕತೆ ಕೇಳಿರ್ಬೇಕಲ್ಲ, ಬ್ರಹ್ಮ ವಿಮೋಹನ ಲೀಲೆ. 1 ವರ್ಷ ಆದಮೇಲೆ ಬ್ರಹ್ಮಜಿ ಗೊತ್ತಾಗ್ತದೆ, ಅಯ್ಯೋ ನಾನು ತಪ್ಪು ಮಾಡಿದೆ ಅಂತ. ಕೃಷ್ಣನೇ ವಿಸ್ತಾರವಾಗಿದ್ದಾನೆ, ನಾನು ಕೃಷ್ಣನ ಸ್ನೇಹಿತರನ್ನು ಗೋವುಗಳನ್ನು ಕಿಡ್ನ್ಯಾಪ್ ಮಾಡ್ಕೊಂಡ್ಬಿಟ್ಟಿದ್ದೆ, ನನ್ನಿಂದ ತಪ್ಪಾಯಿತು, ನಾನು ಕ್ಷಮೆ ಕೇಳಬೇಕು, ನಾನು ಇದಕ್ಕೆ ಪಶ್ಚಾತ್ತಾಪ ಮಾಡಬೇಕು, ತಪಸ್ಸು ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ವೃಂದಾವನಕ್ಕೆ ಬರ್ತಾನೆ. ಬಂದು ನಾನು ಇಲ್ಲಿ ಪರ್ವತವಾಗಿರ್ತೀನಿ, ಗೋಪಿಕೆಯರು ಗೋಪ ಬಾಲಕರು ನನ್ನ ತಲೆ ಮೇಲೆ ಓಡಾಡಿದಾಗ ನನಗೆ ಆಶೀರ್ವಾದ ಸಿಗ್ತದೆ. ಸೊ ಐ ವಾಂಟ್ ಟು ಬಿ ಲೈಕ್ ಎ ಮೌಂಟೇನ್ ಅಂತ ಹೇಳಿ ಅವ್ರು ಬರ್ತಾರೆ. ಬಂದು ಬರ್ಸಾನದ 4 ಪರ್ವತಗಳಾಗಿ ಅವರು ಈಗ ಕಾಣಿಸ್ಕೊತಾರೆ. ಸೊ ಬ್ರಹ್ಮಾಜಿ ಆಲ್ಸೋ ಪ್ರೇಸ್ ಟು ಬಿ ಇನ್ ವೃಂದಾವನ್. ಸೊ ವೃಂದಾವನ ವ್ರಜಭೂಮಿ ಎಂಥ ಅದರ ಮಹತ್ವ ಎಷ್ಟಿದೆ ಅಂದರೆ, ಸಾಕ್ಷಾತ್ ಬ್ರಹ್ಮನೇ ಅಲ್ಲಿ ಕಲ್ಲಾಗಿ ಬಂದಿದ್ದಾನೆ, ಪರ್ವತವಾಗಿ ಬಂದಿದ್ದಾನೆ. ಅಷ್ಟೇ ಅಲ್ಲ, ಈವನ್ ಶಿವನು ಕೂಡ ಅಲ್ಲಿ ಪರ್ವತ ರೂಪದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಯಾವ ಪರ್ವತ? ಶಿವ ಯಾವ ಪರ್ವತವಾಗಿ ವಾಸ ಮಾಡ್ತಾ ಇದ್ದಾನೆ? ನಂದೀಶ್ವರ ಪರ್ವತ. ನಂದೀಶ್ವರ ಪರ್ವತ ಈಸ್ ನಂದಗಾಮ್. ಕೃಷ್ಣನ ಅರಮನೆ ಆ ಪರ್ವತದ ಮೇಲೆ, ನಂದೀಶ್ವರ ಪರ್ವತದ ಮೇಲೆ. ಇವು ನಂದೀಶ್ವರ ಪರ್ವತ ಹತ್ತಿ ಹೋದರೆ ಫಸ್ಟ್ ಅಲ್ಲಿ ಶಿವನ ದರ್ಶನ ಆಗ್ತದೆ, ನಂತರ ಕೃಷ್ಣನ ದರ್ಶನ ಆಗ್ತದೆ. ಯಾಕೆಂದರೆ ಶಿವನೇ ಪರ್ವತದ ರೂಪದಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಸಾಕ್ಷಾತ್ ಭಗವಾನ್ ವಿಷ್ಣು ಕೂಡ ಕಲ್ಲಾಗಿ ಬರ್ತಾನೆ, ಪರ್ವತವಾಗಿ ಬರ್ತಾನೆ. ಯಾವ ಪರ್ವತ? ಗೋವರ್ಧನ ಪರ್ವತ. ಗೋವರ್ಧನ ಪರ್ವತವಾಗಿ ವಿಷ್ಣು ಬರ್ತಾನೆ. ಸೊ ಬ್ರಹ್ಮ, ವಿಷ್ಣು, ಶಿವ 3 ಅಲ್ಲಿ ಬಂದಿದ್ದಾರೆ ಪರ್ವತವಾಗಿ, ಕಲ್ಲಾಗಿ. ಅಷ್ಟೇ ಅಲ್ಲ, ಮಹಾಭಕ್ತರಾದಂತಹ ಉದ್ಧವನು ಕೂಡ ಅಲ್ಲಿ ಹುಲ್ಲಿನ ಕಡ್ಡಿಯಾಗಿ ಬಂದಿದ್ದಾನೆ. ಯಾಕೆ ಉದ್ಧವ ಒಮ್ಮೆ ವೃಂದಾವನಕ್ಕೆ ಬಂದ, ಕೃಷ್ಣನ ಸಂದೇಶವನ್ನು ತಗೊಂಡು ಬಂದ. ಗೋಪಿಕೆಯರು ಕೃಷ್ಣನ ವಿರಹದಲ್ಲಿ ತುಂಬ ಕೊರಗ್ತಾ ಇದ್ದರು. ಅವರ ಕೊರಗನ್ನು ನೀಗಿಸೋದಕ್ಕೆ ಕೃಷ್ಣ ಉದ್ಧವನ ಜೊತೆ ಸಂದೇಶವನ್ನು ತಗೊಂಡು ಬರ್ತಾನೆ. ಸೊ ಆ ಸಂದೇಶದಲ್ಲಿ ಏನಿತ್ತು? ಕೃಷ್ಣ ಹೇಳ್ತಾನೆ ಸಂದೇಶದಲ್ಲಿ, ನಾನು ನಿಮ್ಮ ಹೃದಯದಲ್ಲೇ ಇದ್ದೀನಿ, ಸೊ ನನ್ನ ಮೇಲೆ ಧ್ಯಾನ ಮಾಡಿ ಅಂತಾನೆ ಕೃಷ್ಣ. ಆಗ ಉದ್ಧವ ಹೇಳ್ತಾನೆ, ಎಲ್ಲರೂ ಕೂತ್ಕೊಳ್ಳಿ, ಧ್ಯಾನ ಮಾಡಿ. ಓಂ ಶ್ರೀ ಪರಮಾತ್ಮನೇ ನಮಃ ಧ್ಯಾನ ಮಾಡಿ ಅಂತಂದರೆ ಎಲ್ಲ ಗೋಪಿಯರು ಕೂತ್ಕೋತಾರೆ.
ಆದರೆ ಒಂದು ಕ್ಷಣ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಒಂದು ಪ್ರೇಮ ಎಷ್ಟು ಪ್ರಗಾಢವಾಗಿತ್ತಂದರೆ ಅವರು ಯೋಗ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ, ಅದನ್ನು ಮೀರಿದರು, ಅವರು ಪ್ರೇಮದ ಸ್ತರದಲ್ಲಿದ್ದರು. ಸೊ ಅವ್ರು ಹೇಳ್ತಾರೆ ಇದು ತುಂಬ ಕಷ್ಟ ಅಂತಾನೆ. ಆಗ ಉದ್ಧವ ಇವರ ಪ್ರೀತಿಯ ಹಂತವನ್ನು ನೋಡಿ ಉದ್ಧವ ಹೇಳ್ತಾನೆ, ನಾನು ಇಲ್ಲಿ ಗೋಪಿಯರಿಗೆ ಪಾಠ ಕಲಿಸೋದಕ್ಕೆ ಬಂದೆ, ಆದರೆ ಪಾಠ ಕಲಿತು ಹೋಗ್ತಾ ಇದ್ದೀನಿ ಅಂತಾನೆ. ನಾನು ತಿಳ್ಕೊತಾ ಇದ್ದೆ ನಾನೇ ಕೃಷ್ಣನ ನಿಕಟ ಭಕ್ತ, ಯಾವಾಗಲೂ ನಾನು ಕೃಷ್ಣನ ಜೊತೆ ಇರ್ತೀನಿ, ಕೃಷ್ಣನ ಜೊತೆ ಕೂತ್ಕೋತೀನಿ, ಕೃಷ್ಣನ ಜೊತೆ ಆಟ ಆಡ್ತೀನಿ, ಕೃಷ್ಣನ ಜೊತೆ ಓಡಾಡೋಕೆ ಹೋಗ್ತೀನಿ. ಕೆಲವೊಮ್ಮೆ ಕೃಷ್ಣ ನನ್ನಿಂದ ಅಡ್ವೈಸ್ ತೊಗೊತಾನೆ. ರೈಟ್, ಜರಾಸಂಧನ ಜೊತೆ ಯುದ್ಧ ಮಾಡೋಕ್ಕೆ ಹೋಗುವಾಗ ಕೃಷ್ಣ ಉದ್ಧವನಿಗೆ ಕೇಳ್ದ, ನಾನು ಏನು ಮಾಡಲಿ, ಫಸ್ಟು ಜರಾಸಂಧನ ಕೊಂದು ಹಾಕೋದಾ ಅಥವಾ ಕುರುಕ್ಷೇತ್ರ ಯುದ್ಧ ಮಾಡೋದಾ, ಏನು ಮಾಡೋದು ಅಂತ. ಸೊ ಹಿ ವಾಸ್ ಲೈಕ್ ಆಸ್ಕಿಂಗ್ ಅಡ್ವೈಸ್. ಸೊ ಐ ಆಮ್ ಗ್ರೇಟ್ ಡಿವೋಟಿ ಆಫ್ ಕೃಷ್ಣ, ಗೋಪಿಯರಿಗೆಲ್ಲ ಹೇಳ್ತೀನಿ, ಸಾಂತ್ವನ ಕೊಟ್ಟು ಬರ್ತೀನಿ ಅಂತ. ಆದರೆ ಅಲ್ಲಿಗೆ ಹೋದ್ಮೇಲೆ ಉದ್ಧವ ಹೇಳ್ತಾನೆ, ರಿವರ್ಸ್ ಆಯಿತು. ನಾನು ಪ್ರೀತಿ ಸಂದೇಶನ ಕೊಡೋಕ್ಕೆ ಬಂದಿದ್ದೆ, ಆದರೆ ಪ್ರೀತಿ ಪಾಠವನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದೀನಿ. ಈ ಗೋಪಿಯರ ಪ್ರೀತಿ ಎಷ್ಟಿದೆ ಅಂದರೆ ಏನು ನೋಡಿದ್ರು ಅವ್ರಿಗೆ ಕೃಷ್ಣನೇ ನೆನಪಾಗ್ತಾನೆ. ಕೃಷ್ಣನನ್ನು ಬಿಟ್ಟು ಅವ್ರಿಗೆ ಒಂದು ಕ್ಷಣ ಇರೋಕ್ಕಾಗೋದಿಲ್ಲ. ಹೇಗೆ ಅವ್ರು ಜೀವನ ಮಾಡ್ತಾ ಇದ್ದಾರೆ. ಯು ಸರ್ಪ್ರೈಸ್ ಹೌ ದೇರ್ ಅಲೈವ್. ಬೇರೆ ಯಾರಾದರೂ ಇದ್ದರೆ ದೇಹ ಬಿಟ್ಟಿರೋರು, ಆದರೆ ಗೋಪಿಯರು ಇನ್ನೂ ಅಲ್ಲಿ ವೃಂದಾವನದಲ್ಲಿ ಇದ್ದಾರೆ, ಕೃಷ್ಣನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೃಷ್ಣ ಹೇಳಿದ್ದ, ನಾನು ಮಥುರೆಗೆ ಹೋಗ್ತಾ ಇದ್ದೀನಿ, ಕಂಸನನ್ನು ಕೊಂದು ಸ್ವಲ್ಪ ಕಾರ್ಯಗಳಿದೆ ಮುಗಿಸ್ಕೊಂಡು ವಾಪಸ್ ಬರ್ತೀನಿ ಅಂತ. ಆ ಒಂದು ಆಸೆ ಇಟ್ಕೊಂಡು ಗೋಪಿಯರೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇವತ್ತು ಬರ್ತಾನೆ ಕೃಷ್ಣ, ಇವತ್ತು ಬರ್ತಾನೆ, ನಾಳೆ ಬರ್ತಾನೆ. ವೆಯ್ಟ್ ಮಾಡ್ತಾ 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 ವರ್ಷಗಳು ಕಳೀತು, ಆದರೂ ಕೂಡ ಗೋಪಿಯರು ಇವನು ಜೀವಂತವಾಗಿದ್ದರು. ಸೊ ಗೋಪಿಕೆಯರ ಪ್ರೀತಿಯನ್ನು ನೋಡಿ ಉದ್ಧವ ಹೇಳ್ತಾನೆ, ನನಗೆ ಗೋಪಿಕೆಯರ ಪಾದ ಧೂಳಿ ಬೇಕು, ಆದರೆ ನಾನು ಕೇಳಿದಿರೋರು ಕೊಡೋದಿಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ನನ್ನ ಇಚ್ಛೆ ಏನೆಂದರೆ ನಾನು ಈ ವ್ರಜಭೂಮಿಯಲ್ಲಿ ಒಂದು ಹುಲ್ಲಾಗಿ ಹುಟ್ಟಬೇಕು. ಆ ಹುಲ್ಲಾಗಿ ಹುಟ್ಟಿದಾಗ ಗೋಪಿಯರು ಬೆಣ್ಣೆ ಹಾಲು ತಗೊಂಡು ಹೋಗುವಾಗ ನನ್ನ ಮೇಲೆ ನಡ್ಕೊಂಡು ಹೋಗ್ತಾರೆ, ಆಗ ನನಗೆ ಅವರ ಆಶೀರ್ವಾದ ಸಿಗ್ತದೆ ಅಂತ. ಸೊ ಉದ್ಧವ ಕೂಡ ಹುಲ್ಲಾಗಿದ್ದಾನೆ. ಬ್ರಹ್ಮ, ವಿಷ್ಣು, ಶಿವ, ಉದ್ಧವ ರೀತಿ ಎಲ್ಲ ಮಹಾಸಂತರು ಕೂಡ ವೃಂದಾವನದಲ್ಲಿ ಒಂದು ಧೂಳಾಗಿ ಅಥವಾ ಕಡ್ಡಿಯಾಗಿ, ಕಲ್ಲಾಗಿ ಹುಟ್ಟೋದಕ್ಕೆ ಇಚ್ಛೆ ಪಡ್ತಾರೆ. ಸೊ ದಟ್ ಈಸ್ ವೃಂದಾವನ ಧಾಮ. ಸೊ ಬರ್ಸಾನ ಧಾಮದಲ್ಲಿ ರಾಧಾರಾಣಿಯ ನಿತ್ಯವಾಸ ಇದೆ. ಒಮ್ಮೆ ಒಂದು ದಿನ ದುರ್ವಾಸ ಮುನಿಗಳು ಬರ್ತಾರೆ ಬರ್ಸಾನಾಗೆ. ದುರ್ವಾಸ ಮುನಿಗಳು ಕೇಳಿದಿರಲ್ಲ, ಶಾಂತವಾಗಿ ಕೂತ್ಕೋತಾರೆ ಅವರು, ಇಲ್ಲ ತುಂಬ ರೋಷ, ಸ್ವಲ್ಪ ತಪ್ಪಾದರೆ ಸಾಕು ಶಾಪ. ಸೊ ಹಾಗೆ ಆಗ ಅವರ ಸೇವೆ ಮಾಡುವ ಒಂದು ಡ್ಯೂಟಿ ರಾಧಾರಾಣಿ ಕೊಟ್ಟಿತ್ತು. ಸೊ ರಾಧಾರಾಣಿ ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಸೊ ದುರ್ವಾಸ ಮುನಿಗಳು ಅವಳ ಸೇವೆಯಿಂದ ಸಂತುಷ್ಟರಾಗಿ, ಏ ಮಗಳೇ, ನಾನು ನಿನಗೆ ಆಶೀರ್ವಾದ ಕೊಡ್ತೀನಿ, ನೀನು ಮಾಡುವ ಒಂದು ಪಾಕ ಅಡುಗೆ ಅಮೃತ ಥರ ಇರ್ತದೆ, ಇಟ್ ವಿಲ್ ಬಿ ನೆಕ್ಟರ್, ಮತ್ತು ಯಾರು ಅದನ್ನು ತಿಂತಾರೆ ಅವರಿಗೆ ಎಂದೂ ರೋಗ ಆಗೋದಿಲ್ಲ ಅಂತ ಈ ರೀತಿ ಆಶೀರ್ವಾದ ಕೊಟ್ಟು ಹೋಗ್ತಾರೆ. ಆಗ ಈ ಸುದ್ದಿ ಯಶೋಧಾದೇವಿ ಗೊತ್ತಾಯಿತು, ಈ ರೀತಿ ಹುಡುಗಿಗೆ ಈ ರೀತಿ ಆಶೀರ್ವಾದ ಕೊಟ್ಟಿದ್ದಾರೆ ಅಂತ. ಯಶೋದಮ್ಮ ಇಮಿಡಿಯೇಟ್ಲಿ ಕಿರಿತದ ಮಾತಾಜಿ ಕೇಳ್ತಾರೆ, ಮಾತಾಜಿ ಹರೇ ಕೃಷ್ಣ, ಈ ರೀತಿ ಸುದ್ದಿ ಗೊತ್ತಾಗಿದೆ, ನಿಮ್ಮ ರಾಧಾರಾಣಿ ನನ್ನ ಕೃಷ್ಣನಿಗೋಸ್ಕರ ಪ್ರತಿದಿನ ಅಡುಗೆ ಮಾಡ್ಬೋದಾ? ಆಗ ಕೀರ್ತಿತ ಮಾತಾಜಿ ಹೇಳ್ತಾರೆ, ಓ ಎಸ್, ವೈ ನಾಟ್. ಸೊ ಪ್ರತಿದಿನ ಅವ್ರನ್ನ ಕರೆಸ್ಕೊಡ್ತೀನಿ, ಶಿ ಕ್ಯಾನ್ ಕುಕ್ ಫಾರ್ ಕೃಷ್ಣ ಇನ್ ಯುವರ್ ಕಿಚನ್. ಸೊ ಪ್ರತಿದಿನ ಶ್ರೀಮತಿ ರಾಧಾರಾಣಿ ಬರ್ಸಾನದಿಂದ ನಂದ ಭವನಿಗೆ ಬರ್ತಾಯಿದ್ಲು, ಅಲ್ಲಿ ಅಡುಗೆ ಮಾಡಿ ಮತ್ತು ವಾಪಸ್ ಹೋಗ್ತಾಯಿದ್ಲು. ಸೊ ದಟ್ ವಾಸ್ ಪಾಸ್ಟ್ ಟೈಮ್ ಆಫ್. ಸೊ ದಟ್ಸ್ ವೈ ಶ್ರೀಮತಿ ರಾಧಾರಾಣಿ ಕಿಚನ್ ಡಿಪಾರ್ಟ್ಮೆಂಟ್ ಇಸ್ ರಾಧಾರಾಣಿಸ್ ಡಿಪಾರ್ಟ್ಮೆಂಟ್. ನಮ್ಮ ಇಸ್ಕಾನ್ ಟೆಂಪಲ್ಸಲ್ಲೆಲ್ಲ ಕಿಚನ್ ಇರ್ತದಲ್ಲ, ಅಡುಗೆ ಮನೆ, ಅದಕ್ಕೆ ರಾಧಾರಾಣಿಸ್ ಕಿಚನ್ ಅಂತ ಕರಿತೀವಿ. ಸೊ ಅಲ್ಲಿ ಸೇವೆ ಮಾಡೋರೆಲ್ಲ ರಾಧಾರಾಣಿಸ್ ಅಸಿಸ್ಟೆಂಟ್ಸ್. ಮೇನ್ ಹೆಡ್ ಕುಕ್ ಇಸ್ ರಾಧಾರಾಣಿ. ರಾಧಾರಾಣಿ ಸ್ಮರಣೆ ಮಾಡಿ ಅಡುಗೆ ಸ್ಟಾರ್ಟ್ ಮಾಡೋದು. ಆ್ಯಂಡ್ ಆಲ್ ಸರ್ವೆಂಟ್ಸ್ ಆರ್ ಸಖೀಸ್, ದೇ ಆರ್ ಟ್ರೈಂಗ್ ಟು ಸರ್ವ್ ಕುಕ್ ಪ್ರಾಪರ್ಲಿ ಫಾರ್ ರಾಧಾ ಆ್ಯಂಡ್ ಕೃಷ್ಣಸ್ ಪ್ಲೆಜರ್. ಸೊ ಈ ರೀತಿ ರಾಧಾರಾಣಿ ಎವ್ರಿ ಡೇ ಕುಕ್ಸ್ ಫಾರ್ ಕೃಷ್ಣ. ಆ್ಯಂಡ್ ಅನದರ್ ಸ್ಪೆಷಾಲಿಟಿ ಆಫ್ ರಾಧಾರಾಣಿಸ್ ಕುಕಿಂಗ್ ಈಸ್, ಅವಳು ಶಿ ಡಸಂಟ್ ರಿಪೀಟ್ ದ ಐಟಮ್ಸ್. ಇವತ್ತು ಮಾಡಿದ ಐಟಮ್ ನಾಳೆ ಇರೋದಿಲ್ಲ. ಸೊ ಆಲ್ವೇಸ್ ನ್ಯೂ ಐಟಮ್. ಶಾಶ್ವತವಾಗಿ ಅವಳು ಹೊಸ ಹೊಸ ಐಟಮನ್ನು ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದಾಳೆ. ಸೊ ದಟ್ಸ್ ವೈ ಕೃಷ್ಣ ಬಿಕಮ್ಸ್ ವೆರಿ ಹ್ಯಾಪಿ ಈಟಿಂಗ್ ಫ್ರಮ್ ಹರ್ ಹ್ಯಾಂಡ್. ಸೊ ಆ್ಯಂಡ್ ರಾಧಾರಾಣಿ ಈಸ್ ಆಲ್ಸೋ ಕ್ಯಾರಿಯರ್ ಆಫ್ ಮೆರ್ಸಿ. ರಾಧಾರಾಣಿಯಿಂದ ನಮಗೆ ಕೃಷ್ಣನ ಕೃಪೆ ದೊರಕುತ್ತದೆ, ಮತ್ತು ನಮ್ಮ ಸೇವೆ ಕೃಷ್ಣನಿಗೆ ಶ್ರೀಮತಿ ರಾಧಾರಾಣಿಯ ಮುಖಾಂತರ ತಲುಪ್ತದೆ.
Okay. She offers our service to Krishna. That's how it is. ಸೊ ನಾವು ನಮ್ಮ ಗುರುಗಳಿಗೆ ಸೇವೆಯನ್ನು ಸಲ್ಲಿಸ್ತೀವಿ, ಗುರುಗಳು ತಮ್ಮ ಗುರುಗಳಿಗೆ, ಅಲ್ಟಿಮೇಟ್ಲಿ ಇಟ್ ಗೋಸ್ ಟು ರಾಧಾರಾಣಿ ಆ್ಯಂಡ್ ಅಲ್ಟಿಮೇಟ್ಲಿ ಟು ಕೃಷ್ಣ. ರಾಧಾರಾಣಿ ಒಮ್ಮೆ ರೆಕಮೆಂಡ್ ಮಾಡಿದಾಗ ಕೃಷ್ಣ ಅದನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ರೈಟ್. ಕೆಲವೊಮ್ಮೆ ರೆಕಮೆಂಡೇಷನ್ ಕೊಡ್ತೀವಲ್ಲ, ಏನಾದರೂ ಮಾಡಬೇಕಂತಂದರೆ, ಕೆಲಸ ಆಗಬೇಕಂದ್ರೆ, ಯಾರೋ ತುಂಬ ಪ್ರಿಯರಾದವರು ರೆಕಮೆಂಡೇಷನ್ ಕೊಟ್ಟರೆ ಇಲ್ಲ ಅನ್ನೋದಕ್ಕಾಗೋದೇ ಇಲ್ಲ. ಅದೇ ಒಂದು ರಾಧಾರಾಣಿ ಸೇಸ್ ಇವರನ್ನು ತಗೊಳ್ಳಿ ಕೃಷ್ಣ ಅಂತ ಹೇಳಿದ ತಕ್ಷಣ ಕೃಷ್ಣ ಸೇ ಓಕೆ ಬಾಪ, ಯು ಆರ್ ಕಮಿಂಗ್ ಟು ಗೋಲೋಕ, ಟಿಕೆಟ್ ಸ್ಯಾಂಕ್ಷನ್. ಸೊ ಬಂದುಬಿಡ್ತಾರೆ. ಸೊ ದ್ಯಾಟ್ಸ್ ವೈ ರಾಧಾರಾಣಿಸ್ ಮರ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಅಸ್. ಅದಕ್ಕೆ ನೀವು ವೃಂದಾವನಕ್ಕೆ ಹೋದರೆ ಅಲ್ಲಿ ಕೃಷ್ಣ ಕೃಷ್ಣ ಅಂತ ಯಾರೂ ಹೇಳಲ್ಲ. ಏನು ಹೇಳ್ತಾರೆ? ರಾಧೆ ರಾಧೆ ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಗೊತ್ತು ಪಾಸ್ವರ್ಡ್ ಏನಂತ. ಕೃಷ್ಣನ ಹತ್ರ ಹೋಗ್ಬೇಕಂದ್ರೆ ಪಾಸ್ವರ್ಡ್ ಏನಿದೆ? ರಾಧೆ ರಾಧೆ. ಆದರೆ ರಾಧಾರಾಣಿ ಹತ್ರ ಹೋಗ್ಬೇಕಾದ್ರೆ ಪಾಸ್ವರ್ಡ್ ಏನು? ಕೃಷ್ಣ ಕೃಷ್ಣ. ಕೃಷ್ಣ ಅಂತ ಕರೆದ ತಕ್ಷಣ ರಾಧಾರಾಣಿ ಬಿಕಮ್ಸ್ ಅಡ್ಡಿಡು. ಯಾರು ಕರೀತಾರೆ? ಕೃಷ್ಣ. ರೈಟ್. ರಾಧಾ ಅಂತ ಕರೆದ ತಕ್ಷಣ ಕೃಷ್ಣ. ಓ ಹೂಸ್ ಕಾಂಡ್ ಕೃಷ್ಣ, ರಾಧಾರಾಣಿಸ್ ನೇಮ್. ಬಟ್ ವಿ ವಾಂಟ್ ಬೋತ್ ರಾಧಾ ಆ್ಯಂಡ್ ಕೃಷ್ಣ, ಸೊ ವಿ ಚಾಂಟ್ ಹರೇ ಕೃಷ್ಣ. ಹರೇ ಅಂದರೆ ರಾಧಾರಾಣಿ, ಕೃಷ್ಣ ಅಂದರೆ ಭಗವಂತ ಕೃಷ್ಣ. ಸೊ ಹರೇ ಕೃಷ್ಣ ಹೇಳಿದ ತಕ್ಷಣ ರಾಧಾ ಕೃಷ್ಣರ ಇಬ್ಬರು ಅಟೆನ್ಷನ್ ನಮಗೆ ಸಿಗ್ತದೆ. ಸೊ ವಿ ಶುಡ್ ಬಿ ಚಾಂಟಿಂಗ್ ಹರೇ ಕೃಷ್ಣ ಮಂತ್ರ. ರೈಟ್. ಕೆಲವರು ಹೇಳ್ತಾರೆ ರಾಧೆ ರಾಧೆ ಮಾಡು ಅಂತ, ಕೆಲವರು ಕೃಷ್ಣ ಕೃಷ್ಣ ಮಾಡೋದು ನಾವು. ಬಟ್ ಶಾಸ್ತ್ರ ಇಸ್ ಚಾಂಟ್ ಹರೇ ಕೃಷ್ಣ. ದಟ್ಸ್ ಪರಂಪರೆ ಇಸ್ ದೇರ್ ಇನ್ ಅವರ್. ಸೀತಾ ರಾಮ, ಲಕ್ಷ್ಮೀ ನಾರಾಯಣ, ರಾಧಾ ಕೃಷ್ಣ. ರೈಟ್. ಕೇವಲ ನಾರಾಯಣ ಉಪಾಸನೆ ಮಾಡ್ತೀವಾ? ಇಲ್ಲ. ಕೇವಲ ಲಕ್ಷ್ಮೀ ಉಪಾಸನೆ ಮಾಡಬೇಕಾ? ಇಲ್ಲ. ಲಕ್ಷ್ಮೀ ನಾರಾಯಣ. ರೈಟ್. ಅದೇ ರೀತಿ ರಾಧಾ ಕೃಷ್ಣ. ಸೊ ಶಕ್ತಿಮಾನ್ ಇಬ್ಬರ ಸೇವೆ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಓನ್ಲಿ ಒನ್ ಸರ್ವಿಸ್ ಇಸ್ ನಾಟ್ ಅಲೌಡ್, ಬೋತ್ ಶುಡ್ ಬಿ ಸರ್ವ್ಡ್. ಅದಕ್ಕೆ ಎಲ್ಲೇ ನೋಡಿ, ಎಲ್ಲಿ ಕೃಷ್ಣ ಟೆಂಪಲ್ ಇದ್ದರೆ ದೇರ್ ವಿಲ್ ಬಿ ಸಮ್ ಶಕ್ತಿ ಟೆಂಪಲ್. ಲಕ್ಷ್ಮೀ, ರುಕ್ಮಿಣಿ, ಸಮ್ ಟೆಂಪಲ್ ವಿಲ್ ಬಿ ದೇರ್. ಸೊ ಶಿವ ಟೆಂಪಲ್ ಇದ್ದಲ್ಲಿ ಹತ್ತಿರ ಪಾರ್ವತಿ ಟೆಂಪಲ್ ಇದ್ದೇ ಇರ್ತದೆ, ದುರ್ಗಾ ಟೆಂಪಲ್ ಇದ್ದೇ ಇರ್ತದೆ. ಸೊ ಲೈಕ್ ದಟ್ ಲಕ್ಷ್ಮೀ ನಾರಾಯಣ ವರ್ಷಿಪ್ ಆರ್ ರಾಧಾ ಕೃಷ್ಣ ವರ್ಷಿಪ್ಸ್. ಆ್ಯಂಡ್ ಮಂತ್ರ ಆಲ್ಸೋ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ಬೈ ಚಾಂಟಿಂಗ್ ದ ಹರೇ ಕೃಷ್ಣ ಮಂತ್ರ ವಿ ಪ್ಲೀಸ್ ರಾಧಾ ಆ್ಯಂಡ್ ಕೃಷ್ಣ. ರಾಧಾ ಕೃಷ್ಣರ ಇಬ್ಬರ ಆಶೀರ್ವಾದ ನಮಗೆ ದೊರಕ್ತದೆ. ಓಕೆ. ಸೊ ಮೆನಿ ಸ್ಟೋರೀಸ್. ಯು ಟೆಲ್ ಮಿ ಹೌ ಮಚ್ ಟೈಮ್ ಐ ಹ್ಯಾವ್. ಎಷ್ಟು ಟೈಮ್ ಇದೆ? ಅಕಾರ್ಡಿಂಗ್ಲಿ ಆಲ್ಮೋಸ್ಟ್ ಡನ್. ಓಕೆ. ಸೊ ಐ ವಿಲ್ ಕನ್ಕ್ಲೂಡ್ ನೌ. ಸೊ ಶ್ರೀಮತಿ ರಾಧಾರಾಣಿಯ ಒಂದು ಕೃಪೆ ಅಪಾರವಾಗಿದೆ. ಸೊ ಶಿ ಈಸ್ ವೆರಿ ವೆರಿ ಮರ್ಸಿಫುಲ್. ಸೊ ಮಾತಾಜಿ ಎಲ್ಲ ಹಾಡ್ತಾಯಿದ್ರು, ರಾಧಾ ಕೃಪಾ ಕಟಾಕ್ಷ ಸ್ತೋತ್ರ, ರಾಧಿಕಾಷ್ಟಕಂ, ರಾಧೆ ಜಯ ಜಯ ಮಾಧವ ದಯಿತೆ, ಗೋಕುಲ ತರುಣಿ ಮಂಡಲ ಮಹಿತೆ. ಸೊ ರಾಧಾರಾಣಿ ಈಸ್ ವೆರಿ ವೆರಿ ಡಿಯರ್ ಟು ಕೃಷ್ಣ. ಸೊ ಇಫ್ ಯು ವಾಂಟ್ ಟು ಗೋ ಟು ಕೃಷ್ಣ ದೆನ್ ವಿ ಹ್ಯಾವ್ ಟು ಪ್ರೇ ಫಾರ್ ರಾಧಾರಾಣಿಸ್ ಮರ್ಸಿ. ಸೊ ಒಂದು ಕತೆ ಬರ್ತದೆ. ವೃಂದಾವನದಲ್ಲಿ ಒಂದು ಸ್ಥಳ ಇದೆ, ಅದು ರಾಧಾಕುಂಡ ಅಂತ. ಹೋಗಿದ್ದೀರಾ? ವೃಂದಾವನಕ್ಕೆ ಹೋದ್ರೆ ಹೋಗಿರ್ತಾರೆ. ರಾಧಾಕುಂಡ. ವೈಕುಂಠ ಜನಿತೋ ವರ ಮಧುಪುರಿ ತತ್ರಾಪಿ ರಾಸೋತ್ಸವ, ವೃಂದಾರಣ್ಯಮುದಾರ ಪಾಣಿರಮಣ ತತ್ರಾಪಿ ಗೋವರ್ಧನ, ರಾಧಾಕುಂಡಮಿಹಾಪಿ ಗೋಕುಲಪತೆ ಪ್ರೇಮಾಮೃತಾಪ್ಲಾವನಾಥ್, ಕುರ್ಯಾದಸ್ಯ ವಿರಾಜತೋ ಗಿರಿತಟೆ ಸೇವ್ಯಾಂ ವಿವೇಕಿ ನಕಃ. ಸೊ ರೂಪ ಗೋಸ್ವಾಮಿ ಹೇಳ್ತಾರೆ, ವೈಕುಂಠಕ್ಕಿಂತಲೂ ಮೇಲೆ ಇರೋದು ಮಥುರಾ. ಮಥುರಾದಲ್ಲಿ ಶ್ರೇಷ್ಠವಾದ ಸ್ಥಳ ವೃಂದಾವನ. ಯಾಕೆಂದರೆ ವೃಂದಾವನದಲ್ಲಿ ಕೃಷ್ಣ ಲೀಲೆಯನ್ನು ಮಾಡಿದ, ಬಾಲ್ಯ ಲೀಲೆಯನ್ನು, ರಾಸಲೀಲೆಯನ್ನು ಮಾಡಿದ. ನಂತರ ವೃಂದಾವನದಲ್ಲಿ ಶ್ರೇಷ್ಠ ಸ್ಥಳ ಗೋವರ್ಧನ. ಗೋವರ್ಧನದಲ್ಲಿ ಶ್ರೇಷ್ಠವಾದ ಸ್ಥಳ ರಾಧಾಕುಂಡ. ಯಾಕೆಂದರೆ ರಾಧಾಕುಂಡ ಇಸ್ ಶ್ರೀಮತಿ ರಾಧಾರಾಣಿಸ್ ಲಿಕ್ವಿಡ್ ಲವ್, ಲಿಕ್ವಿಡ್ ಪ್ರೇಮ ಈಸ್ ದರ್ ಇನ್ ದ ಫಾರ್ಮ್ ಆಫ್ ದಟ್ ಕುಂಡ. ರಾಧಾಕುಂಡ ಅಂತ ಕರೀತಾರೆ. ಸೊ ವೃಂದಾವನಕ್ಕೆ ಹೋದವರು ಖಚಿತವಾಗಿ ರಾಧಾಕುಂಡದಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾರೆ. ತುಂಬ ಪವಿತ್ರವಾದ ಸ್ಥಾನ. ಅದಕ್ಕೆ ಪ್ರಭುಪಾದರು ಹೇಳ್ತಾ ಇದ್ರು, ಡೋಂಟ್ ಗೋ ಆ್ಯಂಡ್ ಸ್ಟೇ ಇನ್ ರಾಧಾಕುಂಡ್, ಬಟ್ ವೆರಿ ವೆರಿ ಟಾಪ್ ಮೋಸ್ಟ್ ಪ್ಲೇಸ್, ವಿಲ್ ಮೇಕ್ ಅಫೆನ್ಸಸ್. ಅಪರಾಧ ಮಾಡೋ ಸಾಧ್ಯತೆ ಇರ್ತದೆ. ಸೊ ಜಸ್ಟ್ ಗೋ ಆ್ಯಂಡ್ ಕಮ್ ಅಂತ ಹೇಳ್ತಾರೆ. ಸೊ ಭಕ್ತರು ಕೂಡ ನಾವು ಹೋಗ್ತೀವಿ, ಪ್ರದಕ್ಷಿಣೆ ಮಾಡಿ ಆಚರಣೆ ಮಾಡ್ಕೊಂಡು ಬರ್ತೀವಿ ವಾಪಸ್. ಅಲ್ಲಿ ಒಂದು ದಿನ ಏನಾಯ್ತಂದರೆ, ಒಂದು ನರಿ ಇತ್ತು, ಚಿಕ್ಕ ನರಿ. ಕೆಲವು ಬಾಲಕರು ಆ ನರಿಯನ್ನು ಹೊಡಿತಾ ಇದ್ರಂತೆ. ಕಲ್ಲು ಹೊಡಿತಾಯಿದ್ರು, ಕೋಲು ಹೊಡಿತಾಯಿದ್ರು. ಆ ನರಿ ಒಂದು ಸಣ್ಣ ಸಂದಿಯಲ್ಲಿ ಹೋಗಿ ಕೂತ್ಕೊಂಡಿತ್ತು, ಗುಫೆ ಥರ ಇತ್ತು, ಅಲ್ಲಿ ಕೂತ್ಕೊಂಡಿತ್ತು. ಅಲ್ಲಿ ಕೂಡ ಬಂದು ಅಲ್ಲಿ ಬೆಂಕಿ ಹಚ್ಚಿಬಿಟ್ರಂತೆ.
ನರಿ ಜೋರಾಗಿ ಕೂಗ್ತಾ ಇತ್ತು. ಆಗ ಹತ್ತಿರದಲ್ಲಿ ರಾಧಾರಾಣಿ ಮತ್ತು ಸಖಿಯರೆಲ್ಲ ಕೂತಿದ್ರು. ಆಗ ರಾಧಾರಾಣಿ ಲಲಿತೆಗೆ ಹೇಳ್ತಾಳೆ, ಲಲಿತೆ ಹೋಗಿ ನೋಡಿ, ಏನೋ ಯಾರು ತೊಂದರೆಯಲ್ಲಿದ್ದಾರೆ ಅಂತ. ಸೊ ಲಲಿತಾ ದೇವಿ ಹೋಗ್ತಾಳೆ, ಹೋಗಿ ನೋಡ್ತಾಳೆ, ಓ ದಿಸ್ ಸಫರಿಂಗ್. ತಕ್ಷಣ ಮಕ್ಕಳನ್ನೆಲ್ಲ ಓಡಿಸಿ ಆ ನರಿಯನ್ನು ಎತ್ಕೊಂಡ್ಬಂದು ತೊಗೊಂಬರ್ತಾಳೆ. ರಾಧಾರಾಣಿಯ ಪಾದ ಹತ್ರ ಇಡ್ತಾಳೆ. ಶ್ರೀಮತಿ ರಾಧಾರಾಣಿ ತನ್ನ ಪಾದ ಸ್ಪರ್ಶವನ್ನು ಮಾಡ್ತಾಳೆ. ತಕ್ಷಣ ಆ ನರಿ ಟ್ರಾನ್ಸ್ಫಾರ್ಮ್ ಆಗಿ ಅವಳಿಗೆ ಗೋಪಿ ಶರೀರ ಸಿಕ್ಕಿ ಅವಳನ್ನು ರಾಧಾರಾಣಿ ತನ್ನ ಲೀಲೆಯಲ್ಲಿ ಸ್ಥಾನವನ್ನು ಕೊಡ್ತಾಳೆ. ಸೊ ಇದರ ಅರ್ಥ ಏನಂದರೆ, ಇದರ ಗಾಢವಾದ ಅರ್ಥ, ನಾವು ಕೂಡ ಒಂದು ನರಿ ಥರ ಈ ಭೌತಿಕ ಜಗತ್ತಿನಲ್ಲಿ ತಾಪತ್ರಯಗಳಲ್ಲಿ ಸಿಲುಕಿ ದುಃಖದಲ್ಲಿದ್ದೀವಿ. ರೈಟ್? ಆಧ್ಯಾತ್ಮಿಕ, ಅಧಿಭೌತಿಕ, ದೈವಿಕ ಕ್ಲೇಶಗಳು, ತಾಪತ್ರಯಗಳು, ಜನ್ಮ ಮೃತ್ಯು ಜರ ವ್ಯಾಧಿಗಳು, ಇದರಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ, ಬೇಸತ್ತಿದ್ದೀವಿ. ಸೊ ವಿ ನೀಡ್ ಹೆಲ್ಪ್. ಹೇಗೆ ಆ ನರಿ ಕೂಗ್ತಾ ಇತ್ತು, ಕಾಪಾಡಿ ಅಂತ ಕೂಗ್ತಾ ಇತ್ತು, ಅದೇ ರೀತಿ ನಾವು ಕೂಡ ಭಗವಂತನಿಗೆ ಕೂಗಬೇಕು. ಆ ಕೂಗೇನು? ಭಗವಂತ ಮಂತ್ರವನ್ನು ಕೊಟ್ಟಿದ್ದಾನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದೇ ಕೂಗು. ಸೊ ನಾವು ಜಪ ಮಾಡುವಾಗ ಕೇವಲ ಲಿಪ್ ಸರ್ವಿಸ್ ಮಾಡಬಾರ್ದು. ಕೆಲವು ಲಿಪ್ ಸರ್ವಿಸ್ ಮಾಡ್ತಾರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಲಿಪ್ ಮೂಮೆಂಟ್ ಆಗ್ತಾ ಇದೆ, ಮನಸ್ಸು ಬೇರೆ ಕಡೆ ಇದೆ. ಮನಸ್ಸು ಕೂಗ್ತಾ ಇಲ್ಲ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಸೊ ಮನಸ್ಸು ಅಳಬೇಕು, ಕೂಗಬೇಕು ಭಗವಂತನಿಗೋಸ್ಕರ. ಭಗವಂತ ಎಷ್ಟು ವರ್ಷದಿಂದ ನಿನ್ನ ವಿರಹದಲ್ಲಿದ್ದೀನಿ, ಹೇ ಭಗವಂತ ಯಾವಾಗ ನನಗೆ ದರ್ಶನವನ್ನು ಕೊಡ್ತೀಯ, ಹೇ ಭಗವಂತ ಯಾವಾಗ ನಿನ್ನ ಆಶ್ರಯವನ್ನು ಸೇವೆಯನ್ನು ಕೊಡ್ತೀಯ, ನಾನು ಐಕ್ಯನಾಗಿದ್ದೀನಿ. ವೆನ್ ವಿಲ್ ಐ ಗೆಟ್ ದ ಟೈಮ್ ಟು ಟೇಕ್ ಯುವರ್ ದರ್ಶನ್, ಪ್ಲೀಸ್ ಓ ಲಾರ್ಡ್ ಪ್ಲೀಸ್. ಸೊ ಈ ರೀತಿ ವಿ ಶುಡ್ ಕೂಗಬೇಕು. ನಾಟ್ ದಟ್ ವಿ ಶುಡ್ ಕ್ರೈ ಸೂಪರ್ಫಿಷಿಯಲಿ, ಬಟ್ ಇಂಟರ್ನಲಿ ಆ ಒಂದು ಭಾವನೆ ಇರಬೇಕು ಜಪ ಮಾಡುವಾಗ. ಆಗ ಗುರುಗಳು ಬರ್ತಾರೆ. ಕೃಷ್ಣ ಗುರುಗಳನ್ನು ಕಳಿಸ್ತಾನೆ, ಅಥವಾ ರಾಧಾರಾಣಿ ಲಲಿತೆಯನ್ನು ಕಳಿಸಿದ ಹಾಗೆ. ಸೊ ಗುರುಗಳು ಬರ್ತಾರೆ. ಗುರುಗಳು ಬಂದು ನಮ್ಮನ್ನು ಕೈ ಹಿಡಿದು ರಾಧಾ ಕೃಷ್ಣರ ಹತ್ರ ಕರ್ಕೊಂಡೋಗಿ ನಮ್ಮನ್ನು ಸೇವೆಯಲ್ಲಿ ತೊಡಗಿಸ್ತಾರೆ. ಆಗ ನಮ್ಮ ಜೀವನ ಧನ್ಯವಾಗ್ತದೆ. ಯಾವಾಗ ರಾಧಾಕೃಷ್ಣ ನಮ್ಮನ್ನು ಸ್ವೀಕರಿಸ್ತಾರೆ, ಆವಾಗ ನಮ್ಮ ಜೀವನ ಧನ್ಯವಾಗ್ತದೆ. ಸೊ ಕೃಷ್ಣ ನಮ್ಮ ತಂದೆ, ಅದೇ ರೀತಿ ಶ್ರೀಮತಿ ರಾಧಾರಾಣಿ ನಮ್ಮ ತಾಯಿ. ಸೊ ನಾವು ನಮ್ಮ ನಿಜವಾದ ತಂದೆ ತಾಯಿ ಜೊತೆ ಕೂಡಿದಾಗ ನಮ್ಮ ಜೀವನ ಧನ್ಯವಾಗ್ತದೆ. ಆದರೆ ಈ ಜಗತ್ತಿನಲ್ಲಿ ನಾವು ಎಷ್ಟಂತ ಸುತ್ತಾಗ್ತಾ ಇದ್ದೀವಿ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ತಾರೆ. ತುಂಬ ಕಷ್ಟ ಈ ಜೀವನ. ಹುಟ್ಟು ಸಾವು, ಪ್ರತಿ ಜನ್ಮದಲ್ಲಿ ಸಂಬಂಧಗಳು ಬದಲಾಗ್ತವೆ, ಪರಿಚಯಗಳು ಬದಲಾಗ್ತವೆ, ಜಾಗ ಬದಲಾಗ್ತದೆ, ಕೆಲವೊಮ್ಮೆ ದೇಹ ಬದಲಾಗ್ತದೆ, ಯೋನಿಗಳು ಬದಲಾಗ್ತವೆ. ಎಷ್ಟು ಕಷ್ಟ. ಸಾಕು. ಯಾವಾಗ ಇದರಿಂದ ಮುಕ್ತಿ ಸಿಗ್ತದೆ ನನಗೆ? ಓ ಭಗವಂತ, ದಯವಿಟ್ಟು ನನ್ನನ್ನು ಸ್ವೀಕರಿಸು, ಕೃಪೆಯ ಪಾರೆ ಪಾಹೆ ಮುರಾರೆ. ಸೊ ಈ ರೀತಿ ವಿ ಶುಡ್ ಥಿಂಕ್ ಆಫ್ ವೆನ್ ಐ ವಿಲ್ ಎಂಡ್ ದಿ ಸೈಕಲ್ ಆಫ್ ಬರ್ತ್ ಆ್ಯಂಡ್ ಡೆತ್ ಆ್ಯಂಡ್ ರೀಯುನೈಟ್ ವಿತ್ ಮೈ ರಿಯಲ್ ಫಾದರ್ ಆ್ಯಂಡ್ ಮದರ್ ರಾಧಾ ಆ್ಯಂಡ್ ಕೃಷ್ಣ. ಅದಕ್ಕೋಸ್ಕರ ನಾವು ಭಕ್ತಿ ಸೇವೆಯನ್ನು, ಸಾಧನೆಯನ್ನು ತುಂಬ ಗಂಭೀರವಾಗಿ ಮಾಡಬೇಕು. ಕೃಷ್ಣ ತತ್ವವನ್ನು, ರಾಧಾ ತತ್ವವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಅಷ್ಟೇ ಅಲ್ಲ, ಈ ಭೌತಿಕ ಜಗತ್ತಿನ ಬಗ್ಗೆ ಕೂಡ ತಿಳ್ಕೋಬೇಕು. ಈ ಭೌತಿಕ ಜಗತ್ತಿನಿಂದ ಹೇಗೆ ಹೊರ ಹೋಗಬೇಕು ಅನ್ನೋದನ್ನು ತಿಳ್ಕೋಬೇಕು. ಜೈಲಲ್ಲಿರುವವರಿಗೆ ಮುಖ್ಯವಾದದ್ದೇನು? ಜೈಲಿಂದ ಹೇಗೆ ಬಿಡುಗಡೆ ಆಗಬೇಕು ಅನ್ನೋದು. ಅದೇ ರೀತಿ ನಾವು ಈ ಭೌತಿಕ ಜಗತ್ತಿನಲ್ಲಿದ್ದೀವಿ, ಇಲ್ಲಿಂದ ಬಿಡುಗಡೆ ಹೇಗೆ ಅಂತ ನಾವು ತಿಳ್ಕೋಬೇಕು. ಅದೇ ಭಕ್ತಿ ಮಾರ್ಗ. ಸೊ ಭಕ್ತಿ ಮಾರ್ಗವನ್ನು ಸ್ವೀಕರಿಸಿ, ವಿಶೇಷವಾಗಿ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಹರೇ ಕೃಷ್ಣ. ಶ್ರೀ ರಾಧಾಷ್ಟಮಿ ಮಹಾಮಹೋತ್ಸವ ಕೀ ಜಯ. ಶ್ರೀಲ ಪ್ರಭುಪಾದ್ ಕೀ ಜಯ. ಹರೇ ಕೃಷ್ಣ. ಯು ವಾಂಟ್ ಟು ಆ್ಯಡ್ ಸಮಥಿಂಗ್? ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಪ್ರಭುಜಿ ತುಂಬ ಧನ್ಯವಾದಗಳು. ಭಾಳ ಸುಂದರವಾಗಿ ಶ್ರೀ ರಾಧಾರಾಣಿ ಬಗ್ಗೆ, ನಮ್ಮ ಮುಖ್ಯವಾದ ನಮ್ಮ ತಾಯಿ ಬಗ್ಗೆ ಭಾಳಷ್ಟು ಪರಿಚಯ ಮಾಡಿಕೊಟ್ಟು ತುಂಬ ಧನ್ಯವಾದಗಳು. ಪ್ರಭುಗಳಿಗೆ ಭಾಳಷ್ಟು ಬ್ಯುಸಿ ಪ್ರಭುಜಿ, ಆದರೂ ನಮ್ಮ ಸ್ವಲ್ಪ ಸಮಯ ತಗೊಂಡು ನಮ್ಮೊಟ್ಟಿಗೆ ಬಂದಿದ್ದಾರೆ. ಹಾಗೆ ನಮ್ಮ ಜಗನ್ನಾಥನ ಪರವಾಗಿ ಪ್ರಭುಗಳಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಪ್ರಭುಗಳಿಗೆ ನಾವು ಒಂದು ಸರ್ತಿ ಹರೇ ಕೃಷ್ಣ ಅಂತ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ.
ಸಂಕಿ ಜಯ. ಶಿವಪಾದ ನಮಗೆ ಆರತಿ ಆಗ್ತದೆ, ಆರತಿ ಮತ್ತು ನಾವು ಪ್ರಸಾದ ಮಾಡೋಣ. ಹರೇ ಕೃಷ್ಣ. ಓಪನ್ ಓಪನ್ ಆಯ್ತಾ? ಕೊಡೋದಿಲ್ಲ ನಾನು ಹಾಂ Hare Krishna 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 Hare Sudan. ಅದನ್ನು ಕ್ಲೋಸ್ ಮಾಡಬೇಕು.